ರಿಲಿಜನ್ ಅಂದರೆ ನಿಮ್ಗೆ ಗೊತ್ತು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ ಈ ಥರ. ಗ್ರೀಕ್ ಟೈಮಲ್ಲಿ ಅಂದರೆ ಗ್ರೀಕ್ ಸಿವಿಲೈಸೇಷನ್ ಸ್ಟಾರ್ಟಿಂಗ್ ಟೈಮಲ್ಲಿ, ಆ ಒಂದು ಸಿಟಿ ಸ್ಟೇಟ್ ಟೈಮಲ್ಲಿ ಯಾವ ರಿಲಿಜನ್ನ ಫಾಲೋ ಮಾಡ್ತಾಯಿದ್ರು? ದಿ ಗ್ರೀಕ್ ಗಾಡ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ಡಿಸೈರ್ಸ್ ಆ್ಯಂಡ್ ಆಸ್ಪಿರೇಷನ್ಸ್. ನೋಡಿ, ಗ್ರೀಕ್ ದೇವರುಗಳೆಲ್ಲ ಇದ್ರಲ್ಲ, ಅವರು ಆಲ್ಮೋಸ್ಟ್ ಆಲ್ ಹ್ಯೂಮನ್ಸ್ ಥರ, ಅವ್ರಿಗೂ ಕೂಡ ಆಸೆಗಳಿತ್ತು, ಆ್ಯಂಬಿಷನ್ಸ್ ಈ ಥರ ಎಲ್ಲ ಕೂಡ ಇರುತ್ತೆ. ಗ್ರೀಕ್ಸ್ ಬಿಲೀವ್ಡ್ ದಟ್ ದೀಸ್ ಗಾಡ್ಸ್ ರಿಸೈಡೆಡ್ ಇನ್ ದಿ ಒಲಂಪಿಸ್ ಮೌಂಟೇನ್. ನೋಡಿ, ಇಲ್ಲಿದೆಯಲ್ಲ, ಇದು ಒಲಂಪಿಸ್ ಮೌಂಟೇನ್ ಅಂತ. ಇದು ಗ್ರೀಕ್ ಇದರಲ್ಲೇ ತುಂಬ ದೊಡ್ಡ ಬೆಟ್ಟ, ಮೌಂಟ್ ಒಲಂಪಿಸ್ ಅಂತೇಳಿ, ಆಯಿತಾ. ಇದ್ರ ಮೇಲೆ ಅವ್ರ ದೇವರುಗಳೆಲ್ಲ ಇದ್ದರು. ಈಗ ನಾವು ಕೈಲಾಸ ಪರ್ವತ ಮೇಲೆ ಇರ್ತಾರೆ ಶಿವ ಅಂತೆಲ್ಲ ಹೇಳ್ತೀವಲ್ಲ, ಆ ಟೈಪಲ್ಲಿ ಇವರು ಇದನ್ನು ಕನ್ಸಿಡರ್ ಮಾಡಿದರು. ಜ್ಯೂಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಗಾಡ್. ಇವಾಗ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಗಾಡ್ ಅಂತ ಏನಿಲ್ಲ, ಇವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಆ ಥರ ಕರಿತೀವಲ್ಲ, ಆ ಟೈಪಲ್ಲಿ ಗ್ರೀಕ್ಸ್ಗೆ ಬಂದು ಜ್ಯೂಸ್, ZEUS, ಈ ದೇವರು ತುಂಬ ಇಂಪಾರ್ಟೆಂಟ್, ಅಂದರೆ ಎಲ್ಲ ದೇವ್ರಿಗೂ ಕೂಡ ಹೆಡ್ ಅಂತ. ಮತ್ತು ಲೈಟ್ನಿಂಗ್ ಅಂದರೆ ಸಿಡಿಲು ಎಲ್ಲ ಬರ್ತದಲ್ಲ, ಆ ಥರ ದೇವರಿದು. ಹೀರಾ ಈಸ್ ಇಸ್ ವೈಫ್, ಅವ್ರ ವೈಫ್ ಹೆಸರು ಹೀರಾ ಅಂತ. ಅಪಾರ್ಟ್ ಫ್ರಮ್ ದೆಮ್ ಗ್ರೀಕ್ಸ್ ವರ್ಷಿಪ್ಡ್ ಅಪೋಲೋ, ಆಫ್ರೊಡೈಟ್, ಏರೀಸ್ ಆ್ಯಂಡ್ ಅದರ್ ಗಾಡ್ಸ್. ನೋಡಿರಿ, ಇಷ್ಟೇ ಅಲ್ಲ, ಬರೀ ಜ್ಯೂಸ್ನ ಮಾತ್ರ ಇವ್ರು ಪೂಜೆ ಮಾಡ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ ಎಷ್ಟೊಂದು ಥರ ದೇವರುಗಳಿದೆಯಲ್ಲ, 3 ಕೋಟಿ ದೇವರಿದೆ, 6 ಕೋಟಿ ದೇವರಿದೆ ಅಂತಾರಲ್ಲ, ಅದೇ ಟೈಪಲ್ಲಿ ಗ್ರೀಕ್ ಇದರಲ್ಲಿ ಕೂಡ ಎಷ್ಟೊಂದು ರೀತಿ ದೇವರುಗಳಿದ್ರು. ಅದರಲ್ಲಿ ಅಪೋಲೋ ಇರ್ಬೋದು, ಆಫ್ರೊಡೈಟಿ ಇರ್ಬೋದು, ಹ್ಯಾರೀಸ್, ಬೇರೆ ಬೇರೆ ದೇವರುಗಳು. ಅಥೆನಾ ವಾಸ್ ದಿ ಪೇಟ್ರನ್ ಗಾಡೆಸ್ ಆಫ್ ದಿ ಅಥೆನ್ಸ್ ಸಿಟಿ. ನೋಡಿ, ಅಥೆನ್ಸ್ ಸಿಟಿ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದಕ್ಕೆ ಮೇಯ್ನ್ ದೇವರು ಬಂದು ಅಥೆನಾ ಅಂತ ಹೇಳ್ಬಿಟ್ಟು. ಅಥೆನಾ ಅಂದರೆ ಇಲ್ಲಿ ಸರಸ್ವತಿ ಥರ, ಓಕೆ, ವಿದ್ಯೆಗೆ ದೇವರು, ಮತ್ತು ವಿದ್ಯೆ ಜೊತೆಗೆ ಅಂದರೆ ಈಗ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಅಂತ ಒಂದು ದೇವರು ಇರುತ್ತೆ ಅಂತಾರಲ್ಲ, ಆ ಟೈಪ್ ದೇವರು ಕೂಡ, ಎರಡೂ ಕೂಡ ಅಥೆನಾ ಅಂತ. ಜ್ಯೂಸ್ ಟೆಂಪಲ್ ಈಸ್ ಲೊಕೇಟೆಡ್ ಎಟ್ ಒಲಂಪಿಯಾ. ಒಲಂಪಿಯಾ ಅನ್ನೋ ಒಂದು ಜಾಗದಲ್ಲಿ ಜ್ಯೂಸ್ ಕಟ್ಸಿರೋಂಥ ದೇವಸ್ಥಾನ ಕೂಡ ಇದೆ. ಆಲ್ ದಿ ಏನ್ಷಿಯಂಟ್ ಸಿಟಿ ಸ್ಟೇಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದಿ ಒಲಿಂಪಿಕ್ ಗೇಮ್ಸ್ ಹೆಲ್ಡ್ ಎಟ್ ಒಲಂಪಿಯಾ. ನೋಡಿ, ಎಷ್ಟೊಂದು ಸಿಟಿ ಸ್ಟೇಟ್ಸ್ ಇರ್ತಾಯಿತ್ತು, ಕಾರಿಂತ್, ಥೀಬ್ಸ್, ಅಥೆನ್ಸ್ ಈ ಥರ ಎಲ್ಲ ಎಷ್ಟೊಂದು ಸಿಟಿ ಸ್ಟೇಟ್ಸ್ ಇರೋದು. ಇವರೆಲ್ಲ ಕೂಡ ಏನು ಮಾಡ್ತಾಯಿದ್ರು, 4 ವರ್ಷಕ್ಕೊಂದ್ಸರಿ ಒಲಿಂಪಿಕ್ಸ್ ಅಂತ ಆರ್ಗನೈಸ್ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಒಲಂಪಿಯಾ ಅನ್ನೋ ಒಂದು ಆ ಬೆಟ್ಟದ ಕೆಳಗಡೆ ಒಂದು ಜಾಗದಲ್ಲಿ ಇವರೆಲ್ಲ ಬಂದು ಒಂದು ರನ್ನಿಂಗ್ ರೇಸ್ ಇರ್ಬೋದು, ಇನ್ನೊಂದಿರ್ಬೋದು, ಹಾರ್ಸ್ ರೇಸ್ ಇರ್ಬೋದು, ಈ ಥರ ಎಲ್ಲ ಮಾಡಿಬಿಟ್ಟು ಶಾರ್ಟ್ ಪುಟ್ ಈ ಥರದ್ದೆಲ್ಲ ಯಾರ್ಯಾರು ಗೆಲ್ತಾರೆ ಅವ್ರಿಗೆ ಒಂದು ಆಲಿವ್ ಬ್ರ್ಯಾಂಚ್ ಅನ್ನೋದನ್ನು ಕೊಡ್ತಾಯಿದ್ರು. ಈಗ ಅದೇ ಟ್ರೆಡಿಷನ್ನೇ ಇವಾಗೂ ಕೂಡ ಕಂಟಿನ್ಯೂ ಹಾಕ್ಕೊಂಡು ಬಂದಿರೋದು. ಇವಾಗೂ ಕೂಡ 4 years ಒನ್ಸು ಒಲಿಂಪಿಕ್ಸ್ ಎಲ್ಲ ನಡೀತಾ ಇರುತ್ತೆ. ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್. ಗ್ರೀಕ್ ಟೈಮಲ್ಲಿ, ಆ ಟೈಮಲ್ಲಿ ಹಳೆ ಕಾಲದಲ್ಲಿ ಯಾವ ರೀತಿ ಎಜುಕೇಷನ್ ಇತ್ತು ಆ ಸಿವಿಲೈಸೇಷನ್ ಟೈಮಲ್ಲಿ, ಅದನ್ನು ಕೂಡ ನೋಡೋಣ. ದಿ ಗ್ರೀಕ್ಸ್ ಹ್ಯಾಡ್ ಎ ಗ್ರೇಟ್ ಟ್ರೆಡಿಷನ್ ಆಫ್ ಟೀಚರ್ ಫಿಲಾಸಫರ್ಸ್. ನೋಡಿರಿ, ಗ್ರೀಸಲ್ಲಿ ಬಂದು ಆಲ್ಮೋಸ್ಟ್ ಆಲ್ ಎಲ್ಲ ಟೀಚರ್ಸು ಕೂಡ ಫಿಲಾಸಫರ್ಸ್ ಟೈಪ್ ಇರ್ತಾರೆ, ಆ ಥರದ್ದೊಂದು ಟ್ರೆಡಿಷನ್ ಇರುತ್ತೆ. ಸಾಕ್ರೆಟಿಸ್ ವಾಸ್ ದ ಟೀಚರ್ ಆಫ್ ಪ್ಲಾಟೋ. ನೋಡಿ, ಪ್ಲಾಟೋ ಅನ್ನೋದು ವ್ಯಕ್ತಿ ಇರ್ತಾನೆ ಅಂತ ಹೇಳಿದ್ನಲ್ಲ, ಫಿಲಾಸಫರ್, ಅವ್ರಿಗೆ ಬಂದು ಸಾಕ್ರೆಟಿಸ್ ಟೀಚರ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಅರಿಸ್ಟಾಟಲ್ಗೆ ಪ್ಲಾಟೋ ಟೀಚರ್ ಆಗಿರ್ತಾರೆ. ನೆಕ್ಸ್ಟು ಅಲೆಕ್ಸಾಂಡರ್ಗೆ ಬಂದು ಅರಿಸ್ಟಾಟಲ್ ಟೀಚರ್ ಆಗಿರ್ತಾರೆ. ಅಲೆಕ್ಸಾಂಡರ್ ಅಂದರೆ ನೀವು ಕೇಳಿದಿರಲ್ಲ, ಅಲೆಕ್ಸಾಂಡರ್ ದಿ ಗ್ರೇಟ್ ಹಾಗೆ ಹೇಗೆ ಅಂತ, ಇಂಡಿಯಾ ಮೇಲೆ ಅವ್ರಿಗೂ ಯುದ್ಧಕ್ಕೆ ಬಂದಿರ್ತಾನೆ, ಆ ವ್ಯಕ್ತಿನ ಅಲೆಕ್ಸಾಂಡರ್. ಅವ್ರಿಗೆ ಟೀಚರ್ ಕೂಡ ಈ ಅರಿಸ್ಟಾಟಲ್. ಅಲೆಕ್ಸಾಂಡರ್ ದಿ ಕಿಂಗ್ ಆಫ್ ಮೆಸಿಡೋನಿಯಾ ವಾಸ್ ದಿ ಇಲಿಸ್ಟ್ರಿಯಸ್ ಸ್ಟೂಡೆಂಟ್ ಆಫ್ ಅರಿಸ್ಟಾಟಲ್. ಪ್ಲಾಟೋ ಹ್ಯಾಡ್ ಫೌಂಡೆಡ್ ಎ ಲರ್ನಿಂಗ್ ಸೆಂಟರ್ ನೇಮ್ಡ್ ಅಕಾಡೆಮಿ. ನೋಡಿ, ಪ್ಲಾಟೋ ಏನು ಮಾಡ್ತಾರೆ ಅಂದರೆ ಒಂದು ಸ್ಕೂಲ್ ಥರ ಓಪನ್ ಮಾಡ್ತಾರೆ, ಲರ್ನಿಂಗ್ ಇನ್ಸ್ಟಿಟ್ಯೂಟ್, ಅದಕ್ಕೆ ಅಕಾಡೆಮಿ ಅಂತ ಹೆಸರಿಡ್ತಾರೆ. ಅರಿಸ್ಟಾಟಲ್ ಫೌಂಡೆಡ್ ಎ ಲರ್ನಿಂಗ್ ಸೆಂಟರ್ ಬೈ ನೇಮ್ ಲೈಸಿಯಮ್. ನೋಡಿರಿ, ಅರಿಸ್ಟಾಟಲ್ ಏನು ಮಾಡ್ತಾರೆ, ಇನ್ನೊಂದು ಸ್ಕೂಲ್ ಲರ್ನಿಂಗ್ ಸೆಂಟರ್ ಒಂದು ಓಪನ್ ಮಾಡ್ತಾರೆ, ಅದಕ್ಕೆ ಲೈಸಿಯಮ್ ಅಂತ ಹೆಸರಿಡ್ತಾರೆ. ಡೆಮೋಸ್ಥೆನೀಸ್ ವಾಸ್ ಎ ಗ್ರೇಟ್ ಒರೇಟರ್. ಡೆಮೋಸ್ಥೆನೀಸ್ ಅನ್ನೋಂಥ ವ್ಯಕ್ತಿ ತುಂಬ ಗ್ರೇಟ್ ಒರೇಟರ್ ಆಗಿರ್ತಾರೆ. ನೋಡಿ, ಒರೇಟರ್ ಅಂತ ಹೇಳಿದ್ರೆ ಒಂದು ರೀತಿ ಭಾಷಣ ಮಾಡೋರು, ಡಿಬೇಟ್ ಮಾಡೋರು ಅಂತ ಹೇಳ್ತೀವಲ್ವ, ಆ ಥರದವರು. ಆ ರೀತಿ ಒರೇಷನಲ್ಲಿ ತುಂಬ ಗ್ರೇಟ್ ವ್ಯಕ್ತಿ. ಹೋಮರ್ ದಿ ಬ್ಲೈಂಡ್ ಪೋಯೆಟ್ ರೋಟ್ 2 ಗ್ರೇಟ್ ಎಪಿಕ್ಸ್, ಇಲಿಯಾಡ್ ಆ್ಯಂಡ್ ಒಡಿಸ್ಸಿ. ಹೋಮರ್ ಅನ್ನೋಂಥ ವ್ಯಕ್ತಿ ಏನು ಮಾಡಿದ್ರೆ 2 ಗ್ರೇಟ್ ಎಪಿಕ್ ಪೋಯಮ್ಸ್ನ ಬರೀತಾನೆ. ನಮ್ಮಲ್ಲಿ ರಾಮಾಯಣ ಮಹಾಭಾರತ ಇದೆಯಲ್ಲ, ಆ ಟೈಪಲ್ಲಿ. ಇಲಿಯಾಡ್ ಬಂದು ಒಂದು ಟ್ರಾಯ್ ಅಂತ ಒಂದು ಸಿಟಿ ಇರುತ್ತೆ, ಆ ಸಿಟಿನ ಡಿಸ್ಟ್ರಾಯ್ ಮಾಡಿದ್ದು, ಯಾವ ರೀತಿ ಡಿಸ್ಟ್ರಾಯ್ ಮಾಡಿದ್ರು, ಅಲ್ಲಿ ಯಾವ ರೀತಿ ಯುದ್ಧ ನಡೀತು, ಆ ಟೈಪೆಲ್ಲ ಡಿಸ್ಕ್ರಿಪ್ಷನ್ಸ್ ಇದೆ. ಒಡಿಸ್ಸಿಯಲ್ಲಿ ಬಂದು ಒಬ್ಬ ಒಡೆನೆಸಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಯುದ್ಧ ಮುಗಿಸ್ಕೊಂಡು ಮನೆಗೆ ಬರೋವಾಗ ಏನೇನು ಮಾಡ್ಕೊಂಬರ್ತಾನೆ, ಯಾವ ರೀತಿ ಅವ್ನು ಫೀಲ್ ಆಗ್ತಾನೆ, ಅದ್ರ ಬಗ್ಗೆ ಬರೆದಿರೋವಂಥದ್ದು. These 2 epics provide the details of lifestyles of then contemporary Greeks and their socio-religious system. ಈ 2 ಎಪಿಕ್ಸ್ ಅಥವಾ ಈ 2 ಬುಕ್ಸ್ ನಮಗೇನು ಹೇಳುತ್ತೆ ಅಂದರೆ, ಆ ಟೈಮಲ್ಲಿದ್ದಂಥ ಗ್ರೀಕ್ಸ್
ಅವರು ಯಾವ ರೀತಿ ಸೊಸೈಟಿ ಇತ್ತು, ಅವ್ರದ್ದು ರಿಲಿಜಿಯಸ್ ಸಿಸ್ಟಮ್ ಯಾವ ಥರ ಇತ್ತು, ಕಲ್ಚರ್ ಯಾವ ರೀತಿ ಇತ್ತು, ಇದ್ರ ಬಗ್ಗೆ ನಮಗೆ ಹೇಳುತ್ತೆ. ಇಲಿಯಾಡ್ ನರೇಟ್ಸ್ ದ ವಿಕ್ಟ್ರಿ ಆಫ್ ಗ್ರೀಕ್ಸ್, ಇದು ಆಲ್ರೆಡಿ ಹೇಳಿದ್ನಲ್ಲ. ಇಲಿಯಾಡ್ ಬಂದು ಇವರು ಟ್ರಾಯ್ ಅಂತ ಒಂದು ಸಿಟಿ ಸ್ಟೇಟ್ ಇರುತ್ತೆ, ಅದ್ರ ಮೇಲೆ ಯುದ್ಧ ಮಾಡಿ ಗೆದ್ದಿದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇರೋವಂಥದ್ದು. ಟ್ರಾಯ್ ಬಂದು ಎಲ್ಲಿತ್ತು ಅಂತ ಇವಾಗ ಯಾರಿಗೂ ಗೊತ್ತಿಲ್ಲ. ಓಕೆ, ಅದು ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಮತ್ತು ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳು ಯಾವುದೂ ಸಿಕ್ಕಿಲ್ಲ. ನೆಕ್ಸ್ಟ್ ಒಡಿಸ್ಸಿ ಅನ್ನೋದು ವಾಪಸ್ ಬರ್ತಾ ಅದು ಏನೇನು ಮಾಡ್ಕೊಂಬರ್ತಾನೆ ಅದರದ್ದು. ಹೆರೋಡಟಸ್ ಆ್ಯಂಡ್ ತುಸಿಡಿಡಿಸ್ ಆರ್ ದಿ ಇಂಪಾರ್ಟೆಂಟ್ ಹಿಸ್ಟಾರಿಯನ್ಸ್. ಇವರಿಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಹಿಸ್ಟಾರಿಯನ್ಸ್ ಆಗಿರ್ತಾರೆ ಗ್ರೀಕ್ ಟೈಮಲ್ಲಿ. ಹೆರೋಡಟಸ್ ಈಸ್ ಕಾಲ್ಡ್ ದಿ ಫಾದರ್ ಆಫ್ ಹಿಸ್ಟ್ರಿ. ಇವ್ರನ್ನ ಹೆರೋಡಟಸ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೀತಾರೆ. ಆಸ್ಚಿಲಸ್, ಸೊಫೋಕ್ಲಿಸ್ ಆ್ಯಂಡ್ ಯುಫ್ರಿಡಿಟಿಸ್ ಆರ್ ದಿ ಇಂಪಾರ್ಟೆಂಟ್ ಪ್ಲೇ ರೈಟ್ಸ್. ಆಸ್ಚಿಲಿಸ್, ಸೊಫೋಕ್ಲಿಸ್ ಮತ್ತು ಯುರಿಫಿಡಿಸ್ ಇವ್ರು 3 ಜನ ಇಂಪಾರ್ಟೆಂಟ್ ಪ್ಲೇ ರೈಟ್ಸ್, ಅಂದರೆ ಕತೆ ಬರೆಯೋವಂಥವ್ರು ಅಥವಾ ನಾಟಕ ಬರೆಯೋವಂಥವ್ರು, ಆ ಥರದ ವ್ಯಕ್ತಿಗಳು. ಸೊಫೋಕ್ಲಿಸ್ ಈಸ್ ದ ಮೋಸ್ಟ್ ರಿನೌಂಡ್ ಪ್ಲೇ ರೈಟ್ ಹೂ ರೋಟ್ ದ ಪ್ಲೇಸ್ ಒಡಿಪಸ್ ಆ್ಯಂಡ್ ದ ಕಿಂಗ್ ಆ್ಯಂಡ್ ಆ್ಯಂಟಿಗಾನ್. ನೋಡಿ, ಸೊಫೋಕ್ಲಿಸ್ ಅನ್ನೋಂಥ ವ್ಯಕ್ತಿ ಬಂದು ತುಂಬ ಇಂಪಾರ್ಟೆಂಟ್ ಪ್ಲೇ ರೈಟರ್, ಅಂದರೆ ನಮ್ಮಲ್ಲಿ ಶೇಕ್ಸ್ಪಿಯರ್ ಅದೆಲ್ಲ ಕರಿತೀವಲ್ವ ಇಂಗ್ಲೀಷ್ ಲಿಟ್ರೇಚರಲ್ಲಿ, ಆ ಟೈಪಲ್ಲಿ ಇವರು ಕೂಡ ದೊಡ್ಡ ಒಂದು ನಾಟಕ ಬರೆಯುವಂಥ ವ್ಯಕ್ತಿ. ಇವರು ಒಡಿಪಸ್ ದಿ ಕಿಂಗ್ ಅನ್ನೋಂಥ ಒಂದು ಬರೆದಿದ್ದಾರೆ ನಾಟಕನ, ಮತ್ತು ಆ್ಯಂಟಿಗೋನ್ ಅನ್ನೋಂಥ ನಾಟಕ ಕೂಡ ಬರೆದಿದ್ದಾರೆ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಆರ್ಟ್ ಮತ್ತು ಆರ್ಕಿಟೆಕ್ಚರ್ ಯಾವ ಥರ ಇತ್ತು ಗ್ರೀಕ್ ಟೈಮಲ್ಲಿ, ಸಿವಿಲೈಸೇಷನ್ ಟೈಮಲ್ಲಿ ಅಂತ ನೋಡೋಣ. ಸ್ಲೇವರಿ ವಾಸ್ ಯೂನಿವರ್ಸಲ್ ಇನ್ ಗ್ರೀಕ್ಸ್ ಬಂದು ಸ್ಲೇವರಿನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನು ಸ್ಲೇವರಿ ಅಂದರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಈ ಥರ ಸ್ಪಾರ್ತನ್ನವರು ಇಲ್ಲಿದ್ದರು, ಇವರು ಸುತ್ತ ಎಲಟ್ಸ್ ಅನ್ನೋರನ್ನ ಇಟ್ಟಿದ್ರು, ಅವ್ರ ಹತ್ರ ಎಲ್ಲ ಕೆಲಸ ಅವ್ರ ಹತ್ರ ಮಾಡಿಸ್ತಾಯಿದ್ರು. ಇವ್ರು ಬರೀ ಮಿಲ್ಟ್ರಿ ಮಾಡ್ತಾಯಿದ್ರು, ಈ ಟೈಪಲ್ಲಿ, ಅಂದರೆ ಯುದ್ಧ ಮಾಡೋದು ಅದು ಇದು ಇವ್ರು ಮಾಡ್ತಾಯಿದ್ರು, ಮಿಕ್ಕಿದ ಕೆಲಸ ಎಲ್ಲ ಇವ್ರ ಹತ್ರ ಮಾಡ್ತಾಯಿದ್ರು. ಅವ್ರಿಗೆ ಸ್ಯಾಲ್ರಿಗಳು ಕೊಡ್ತಿರಲಿಲ್ಲ, ಏನೂ ಇಲ್ಲ, ಬರೀ ಊಟ ಆಗ್ತಾಯಿದ್ರು, ಸಾಯೋವರೆಗೂ ಕೆಲಸ ಮಾಡ್ತಾ ಇರಬೇಕು, ಆ ಥರ. ಅದು ಎಲ್ಲ ಸಿಟಿ ಸ್ಟೇಟಲ್ಲೂ ಕೂಡ ಫಾಲೋ ಮಾಡ್ತಾಯಿದ್ರು, ಬರೀ ಸ್ಪಾರ್ತಾದಲ್ಲಿ ಮಾತ್ರ ಏನೂ ಅಲ್ಲ. ದಿಸ್ ಪ್ರೊವೈಡೆಡ್ ದ ಗ್ರೀಕ್ಸ್ ಆ್ಯಂಪಲ್ ಲೀಜರ್ ಟೈಮ್ ಆ್ಯಂಡ್ ಅಲೋಡ್ ದೆಮ್ ಟು ಎಂಗೇಜ್ ಇನ್ ವೇರಿಯಸ್ ಆರ್ಟ್ ಫಾರ್ಮ್ಸ್. ಈ ಥರ ಎಲ್ಲ ಕೆಲಸಗಳನ್ನು ಕೂಡ ಸ್ಲೇವ್ಸ್ ಮಾಡ್ತಾ ಇದ್ದಿದ್ದರಿಂದ ಗ್ರೀಕ್ಸ್ ಪೀಪಲ್ಗೆ, ನಾರ್ಮಲ್ ಜನಗಳಿಗೆ ಅವ್ರಿಗೆ ತುಂಬ ಫ್ರೀ ಟೈಮ್ ಸಿಗ್ತಾಯಿತ್ತು. ಇದರಿಂದ ಅವ್ರು ಎಷ್ಟೊಂದು ಆರ್ಟ್ ಫಾರ್ಮ್ಸ್ನಲ್ಲೆಲ್ಲ ಕೂಡ ಎಂಗೇಜ್ ಆದರು. ದೇ ಸ್ಯಾಂಗ್ ಯೂಸಿಂಗ್ ಎ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಲೈರೆ. ಇವರು ಒಂದು ಲೈರೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಗಿಟಾರ್ ಟೈಪಲ್ಲಿ ಏನೋ ಒಂದು, ಅದನ್ನು ಯೂಸ್ ಮಾಡ್ಕೊಂಡು ಇವರು ಆಡೋದು ಅದೆಲ್ಲ ಮಾಡ್ತಾಯಿದ್ರು. ಗ್ರೀಕ್ಸ್ ಎಕ್ಸೆಲ್ಡ್ ಇನ್ ಮ್ಯೂಸಿಕ್, ಥಿಯೇಟರ್ ಆ್ಯಂಡ್ ಡ್ಯಾನ್ಸಿಂಗ್. ಗ್ರೀಕ್ಸ್ ಬಂದು ಮ್ಯೂಸಿಕ್, ಥಿಯೇಟರ್, ಡ್ಯಾನ್ಸಿಂಗ್ ಇದೆಲ್ಲದರಲ್ಲೂ ಕೂಡ ತುಂಬ ಎಕ್ಸೆಲ್ ಆಗಿದೆ, ಅಂದರೆ ಮ್ಯೂಸಿಕಲ್ಲೂ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡೋದು, ಆ ಥರ. ಗ್ರೀಕ್ಸ್ ಮೇಡ್ ಟ್ರೆಮೆಂಡಸ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ ಆ್ಯಂಡ್ ಪೇಂಟಿಂಗ್. ನೋಡಿ, ಗ್ರೀಕ್ಸ್ ಇದರಲ್ಲಿ ಇವರು ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ಸ್ ಕಟ್ಸೋದು, ಡಿಸೈನ್ ಅದೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ತುಂಬ ಅಚೀವ್ಮೆಂಟ್ ಮಾಡಿರ್ತಾರೆ. ಪೆರಿಕ್ಲೀಸ್ ಬಿಲ್ಟ್ ದಿ ಪ್ಯಾರ್ಥಿನಾನ್ ಟೆಂಪಲ್ ಯೂಸಿಂಗ್ ವೈಟ್ ಮಾರ್ಬಲ್ ಆ್ಯಂಡ್ ಈಸ್ ಅ ಫೈನ್ ಎಕ್ಸಾಂಪಲ್ ಆಫ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಪೆರಿಕ್ಲೀಸ್ ಏನು ಮಾಡ್ತಾನೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ಪೆರಿಕ್ಲೀಸ್ ಯಾರು ಅಂತ, ಹೌದು ಆ ವ್ಯಕ್ತಿನೇ. ಇವನು ಪ್ಯಾರ್ಥಿನಾನ್ ಟೆಂಪಲ್ನ ಕಟ್ಟಿಸ್ತಾನೆ ವಿತ್ ವೈಟ್ ಮಾರ್ಬಲ್ ಯೂಸ್ ಮಾಡಿ. ಓಕೆ, ಮತ್ತು ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್, ನಾನು ತೋರಿಸ್ತೀನಿ ನೋಡಿ. ಇದು ರೀಕನ್ಸ್ಟ್ರಕ್ಷನ್ ಮಾಡಿರೋದು, ಇವಾಗೆಲ್ಲ ಎಷ್ಟೊಂದು ಬಿದ್ದೋಗ್ಬಿಟ್ಟಿದೆ. ಇದು ಹಳೆ ಕಾಲದಲ್ಲಿ ಪ್ಯಾರ್ಥಿನಾನ್ ಇತ್ತು, ವೈಟ್ ಮಾರ್ಬಲಿಂದ ಕಟ್ಟಿಸಿದ್ರು. ದಿ ಸ್ಕಲ್ಪ್ಟರ್ ನೇಮ್ಡ್ ಮೈರಾನ್ ಆಸ್ ಸ್ಕಲ್ಪ್ಟರ್ ಡಿಸ್ಕಸ್ ಥ್ರೋಯಿಂಗ್ ಅಥ್ಲೀಟ್ಸ್ ಸ್ಕಲ್ಪ್ಚರ್ ಕಾಲ್ಡ್ ಡಿಸ್ಕೋ ಬಾಲ್ಸ್. ನೋಡಿ, ಒಬ್ಬ ಸ್ಕಲ್ಪ್ಟರ್ ಇರ್ತಾರೆ ಮೈರಾನ್ ಅಂತ ಹೇಳ್ಬಿಟ್ಟು, ಈ ವ್ಯಕ್ತಿ ಬಂದು ಈ ಡಿಸ್ಕಸ್ ಥ್ರೋ ಮಾಡ್ತಾರೆ ಗೊತ್ತಾ, ಒಂದು ಪ್ಲೇಟ್ ಥರ ಇರುತ್ತೆ ಅದನ್ನು ಎಸೆಯೋದು, ಆ ಟೈಪ್ದು ಒಂದು ವಿಗ್ರಹ ಎಲ್ಲ ಕೂಡ ಕೆತ್ತನೆ ಮಾಡಿರ್ತಾನೆ. ಅದು ಇದರಲ್ಲಿ ಇದೆಯಾ ನೋಡ್ತೀನಿ ರೀ, ಇದ್ರೆ ತೋರಿಸ್ತೀನಿ. ಓಕೆ, ಇಲ್ಲ ಇದರಲ್ಲಿ. ಗ್ರೀಕ್ ಸ್ಕಲ್ಪ್ಟರ್ ದಿ ರಿಯಲಿಸ್ಟಿಕ್ ಹ್ಯೂಮನ್ ಶೇಪ್ಸ್. ನೋಡಿ, ಗ್ರೀಕ್ ಸ್ಕಲ್ಪ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ರಿಯಲಿಸ್ಟಿಕ್ ಹ್ಯೂಮನ್ ಶೇಪ್ಸ್ ಯೂಸ್ ಮಾಡಿಕೊಂಡು ಕೆತ್ತನೆ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ವಿಗ್ರಹಗಳೆಲ್ಲ ನೋಡ್ತೀವಲ್ವ, ಯಾವ ಥರ ಇರುತ್ತೆ, ರಿಯಲಿಸ್ಟಿಕ್ ಹ್ಯೂಮನ್ಸ್ ಥರನೇ ಕಾಣುತ್ತೆ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ವಿಗ್ರಹಗಳೆಲ್ಲ ನೋಡಿರ್ತೀರಲ್ವ, ಆ ಥರ. ಅದೇ ರೀತಿ ಗ್ರೀಕ್ ಆರ್ಕಿಟೆಕ್ಚರಲ್ಲೂ ಕೂಡ ವಿಗ್ರಹಗಳು ಅದೇ ಥರ ಇತ್ತು. ನೋಡಿ, ನಾನು ತೋರಿಸ್ತೀನಿ, ಇಲ್ಲೊಂದು ಅಥೇನಾದು ಒಂದು ಸ್ಟ್ಯಾಚು ಇದೆ ನೋಡಿ, ಈ ಥರ ಬೇರೆ ಬೇರೆ ಸ್ಟ್ಯಾಚುಗಳೆಲ್ಲ ಕೂಡ ಹ್ಯೂಮನ್ ಫಾರ್ಮಲ್ಲೇ ಆಲ್ಮೋಸ್ಟ್ ಆಲು ಅವ್ರ ಥರನೇ ಇರುತ್ತೆ. ಪಾಲಿಗ್ನಾಟಸ್ ವಾಸ್ ದ ಮೋಸ್ಟ್ ಫೇಮಸ್ ಪೇಂಟರ್ ಆಫ್ ದಟ್ ಪೀರಿಯಡ್. ನೋಡಿ, ಪಾಲಿಗ್ನಾಟಸ್ ಅನ್ನೋಂಥ ವ್ಯಕ್ತಿ ಬಂದು ತುಂಬ ಗ್ರೇಟ್ ಪೇಂಟರ್ ಆಗಿರ್ತಾನೆ ಆ ಟೈಮಲ್ಲಿ, ಅಂದರೆ ಗ್ರೀಕ್ ಸಿವಿಲೈಸೇಷನ್ ಟೈಮಲ್ಲಿ. ನೆಕ್ಸ್ಟ್ ಸೈನ್ಸಲ್ಲಿ ಏನೇನು ಕಾಂಟ್ರಿಬ್ಯೂಷನ್ ಇದೆ ಗ್ರೀಕ್ಸ್ದು ಅದು ನೋಡೋಣ. ಪೈಥಾಗರಸ್ ಆ್ಯಂಡ್ ಥೇಲ್ಸ್ ವೆರ್ ದಿ 2 ಸ್ಟಾಲ್ವರ್ಡ್ಸ್ ಇನ್ ಮ್ಯಾಥಮೆಟಿಕ್ಸ್. ಪೈಥಾಗರಸ್ ಮತ್ತು ಥೇಲ್ಸ್ ತುಂಬ ಗ್ರೇಟ್ ವ್ಯಕ್ತಿಗಳಾಗಿದ್ದರು ಮ್ಯಾಥಮೆಟಿಕ್ಸಲ್ಲಿ. ನೀವು ಪೈಥಾಗರಸ್ ಥೇರಮ್ ಅದೆಲ್ಲ ಕೂಡ ಈಗಲೂ ಕೇಳಿರ್ತೀರ ಮ್ಯಾಥ್ಸಲ್ಲೆಲ್ಲ.
Democritus, who presented the atom theory vaguely, and Anaximander, who advocated the evolutions of humans from fish, are the two important scientists. ನೋಡಿ, ನಾವು ಸೈನ್ಸಲ್ಲಿ ಆಟಮಿಕ್ ಥಿಯರಿ ಅದೆಲ್ಲ ಕೇಳ್ತೀವಲ್ವ, ಆ ಥಿಯರಿನ ಪ್ರೆಸೆಂಟ್ ಮಾಡಿದ್ದು ಮೊದಲು ಡೆಮೋಕ್ರಿಟಸ್ ಅಂತ. ಇಂಡಿಯಾದಲ್ಲಿ ಬಂದು ಕನ್ನಡ ಅಂತ ಒಬ್ಬ ವ್ಯಕ್ತಿ ಅವರು ಮಾಡ್ತಾರೆ, ಅದು ಸಪ್ರೇಟ್. ಈ ವ್ಯಕ್ತಿ ಗ್ರೀಕ್ ಇದರಲ್ಲಿ ಬಂದು ಮೊದಲು ಆಟಮ್ ಥಿಯರಿನ ಹೇಳಿದ್ದು. ನೆಕ್ಸ್ಟ್ ಅನಾಕ್ಸಿಮ್ಯಾಂಡರ್ ಅನ್ನೋಂಥ ವ್ಯಕ್ತಿ ಬಂದು ಹ್ಯೂಮನ್ಸ್ ಯಾವ ರೀತಿ ಫಿಶ್ಶಿಂದ ಎವಾಲ್ವ್ ಹಾಕ್ಕೊಂಬಂದರು, ಎವಲ್ಯೂಷನ್ ಅಂತ ಏನು ಕರಿತೀವಿ ನಾವು, ಕೋತಿಯಿಂದ ಎವಾಲ್ವ್ ಹಾಕ್ಕೊಂಬಂದ್ವಿ, ಆ ಥರ ಆ ಎವಲ್ಯೂಷನ್ ಥಿಯರಿದು ಒಂದು ಬೇಸಿಕ್ ಫಾರ್ಮಲ್ಲಿ ಅಡ್ವೊಕೇಟ್ ಮಾಡ್ತಾರೆ. Hippocrates, called the father of medicine, as mastered the method of proving medicines scientifically to human diseases, is from Greece. ಹಿಪೋಕ್ರೇಟ್ಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿನ ಫಾದರ್ ಆಫ್ ಮೆಡಿಸಿನ್ ಅಂತ ಕೂಡ ಕರೀತಾರೆ. ಈ ವ್ಯಕ್ತಿನ ಮೊದಲು ಹ್ಯೂಮನ್ ಡಿಸೀಸಸ್ಗೆ, ಅಂದರೆ ಮನುಷ್ಯರಿಗೆ ಬರೋವಂಥ ಕಾಯಿಲೆಗಳೇನೇನಿದೆ ಅದಕ್ಕೆ ಸೈಂಟಿಫಿಕಲಿ ಮೆಡಿಸಿನ್ನ ಪ್ರೊವೈಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮೊದಲು ಸೈಂಟಿಫಿಕಲಿ ಪ್ರೊವೈಡ್ ಮಾಡ್ತಿರಲಿಲ್ಲ. ಓಕೆ, ನಿಂಗೆ ಈ ಥರ ಆಗಿದೆ, ಇದನ್ನು ತೊಗೊಂಡು ಸುಮ್ಮನೆ ಅಬ್ಸರ್ವೇಷನ್ ಮೇಲೆ ಹೇಳ್ತಾಯಿದ್ರು. ಆದರೆ ಈ ವ್ಯಕ್ತಿ ಬಂದಮೇಲೆ ಮೆಡಿಸಿನ್ನ ಸೈಂಟಿಫಿಕಲಿ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಬಂದು ಸ್ಪೋರ್ಟ್ಸ್ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಒಲಿಂಪಿಕ್ಸ್. ಹೌದು, ಆ ಒಲಿಂಪಿಕ್ಸ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಗ್ರೀಕ್ಸ್ ಹ್ಯಾಡ್ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಬೋತ್ ಫಿಸಿಕಲ್ ಗ್ರೋತ್ ಆ್ಯಂಡ್ ಸೈಕಲಾಜಿಕಲ್ ಗ್ರೋತ್. ನೋಡಿ, ಗ್ರೀಕ್ಸ್ ಫಿಸಿಕಲ್ ಗ್ರೋತ್ ಜೊತೆಗೆ ಸೈಕಲಾಜಿಕಲ್ ಗ್ರೋತ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೆನ್ಸ್ ಸ್ಪೋರ್ಟ್ಸ್ ಆಲ್ವೇಸ್ ಪ್ಲೇಡ್ an important role among the Greeks, important acceptance among Greeks. ನೋಡಿರಿ, ಅದರಿಂದ ಸ್ಪೋರ್ಟ್ಸ್ಗೆ ಯಾವಾಗೂ ಕೂಡ ಸ್ಪೆಷಲ್ ಪ್ಲೇಸ್ ಇತ್ತು ಗ್ರೀಕ್ಸಲ್ಲಿ. ಸ್ಪೋರ್ಟ್ಸ್ಮನ್ ಹ್ಯಾಡ್ ರೆಸ್ಪೆಕ್ಟ್ಫುಲ್ ಸ್ಟೇಟಸ್ ಇನ್ ಸೊಸೈಟಿ. ಯಾರ್ಯಾರು ಈ ಸ್ಪೋರ್ಟ್ಸಲ್ಲಿ ಭಾಗಿಯಾಗಿರ್ತಾರೆ, ಈಗ ಇಲ್ಲೂ ಕೂಡ ಕ್ರಿಕೆಟಲ್ಲಿ ಯಾರಾದರೂ ಹೋಗಿ ಗೆದ್ದು ಬಂದಿದ್ರು ಅಂದ್ಕೊಳ್ಳಿ, ವಿರಾಟ್ ಕೊಹ್ಲಿ ಇರ್ಬೋದು ಅಥವಾ ತೆಂಡೂಲ್ಕರ್ ಇರ್ಬೋದು, ಅವ್ರಿಗೆಲ್ಲ ನಾವು ಒಳ್ಳೆ ಸ್ಟೇಟಸ್ ಕೊಡ್ತೀವಿ. ಅದೇ ಟೈಪಲ್ಲೇ ಹಾಗೂ ಕೂಡ ಇತ್ತು. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಪೋರ್ಟ್ಸ್ ಇವೆಂಟ್ಸ್ ವೇರ್ ಆರ್ಗನೈಸ್ಡ್. ನೋಡಿರಿ, ಎಷ್ಟೊಂದು ಥರ ಸ್ಪೋರ್ಟ್ ಇವೆಂಟ್ಸ್ಗಳೆಲ್ಲ ಆರ್ಗನೈಸ್ ಮಾಡ್ತಾಯಿದ್ರು. ಈ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಆ ಥರ ಎಲ್ಲ ಕ್ರಿಕೆಟ್ಗಿರ್ಬೋದು. ಆ ಕಾಲದಲ್ಲಿ ಕ್ರಿಕೆಟ್ ಇರಲಿಲ್ಲ, ಶಾರ್ಟ್ ಪುಟ್ ಆ ಥರ ಎಲ್ಲ ಇರ್ತಾಯಿತ್ತು, ಅಂಥದ್ದು ಆರ್ಗನೈಸ್ ಮಾಡ್ತಾಯಿದ್ರು. ಇದರಲ್ಲಿ ಒಲಿಂಪಿಕ್ಸ್ ಗೇಮ್ ಸ್ಟ್ಯಾಂಡ್ಸ್ ಯೂನಿಕ್ ಅಮಾಂಗ್ ದಿಸ್ ರೆಗ್ಯುಲರ್ ಸ್ಪೋರ್ಟ್ಸ್ ಇವೆಂಟ್. ಇದಲ್ದಿದ್ದಾಗೆ ಒಂದು ಒಲಿಂಪಿಕ್ಸ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಇದು ತುಂಬ ಯೂನಿಕ್ ಆಗಿರುತ್ತೆ ಮತ್ತು ತುಂಬ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾರೆ. ಇಟ್ ಸ್ಟಾರ್ಟೆಡ್ 2759 ಇಯರ್ಸ್ ಬ್ಯಾಕ್ ಇನ್ ಒಲಿಂಪಿಯಾ. ನೋಡಿ, ಇದು ಬಂದು ಸ್ಟಾರ್ಟ್ ಆಗೋದು 2750 ವರ್ಷದ ಹಿಂದೆ ಸ್ಟಾರ್ಟ್ ಆಗೋದು. ಅವಾಗಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಬಂದಿದೆ. ನೋಡಿ, ಕಂಟಿನ್ಯೂಸ್ ಆಗಿ ಅಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷ ಡ್ರಾಪ್ ಆಗಿತ್ತು, ಆಮೇಲೆ ರೀಸ್ಟಾರ್ಟ್ ಮಾಡೋದು. ಆದರೆ ಅಷ್ಟು ಅಂದ್ಕೊಳ್ಳಿ, ಈ ಒಲಿಂಪಿಕ್ಸ್ ಮೌಂಟೇನ್ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಒಲಿಂಪಿಯಾ ಅಂತ ಒಂದು ಜಾಗ ಇದೆ, ಅಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಸ್ಪೋರ್ಟ್ಸ್ಮೆನ್ ಫ್ರಮ್ ಆಲ್ ಸಿಟಿ ಸ್ಟೇಟ್ ರೆಪ್ರೆಸೆಂಟೆಡ್ ಸಿಟಿ ವಿತ್ ಮಚ್ ಪ್ರೈಡ್ ಆ್ಯಂಡ್ ಹ್ಯಾಪಿನೆಸ್. ನೋಡಿ, ಎಲ್ಲ ಸಿಟಿ ಸ್ಟೇಟಿಂದನೂ ಕೂಡ ಒಂದೊಂದು ಸ್ಪೋರ್ಟ್ಗೆ ಅಥವಾ ಒಂದೊಂದು ಗೇಮ್ಗೆ ಒಬ್ಬೊಬ್ಬರನ್ನ ತರ್ತಾಯಿದ್ರು. ಓಕೆ, ಮ್ಯಾರಥಾನ್ ರನ್ನಿಂಗ್ ಇರ್ಬೋದು ಅಥವಾ ಶಾರ್ಟ್ ಪುಟ್ ಇರ್ಬೋದು, ಇಂಥದಕ್ಕೆ ಒಬ್ಬೊಬ್ಬರು ಸ್ಟೇಟ್ ಅವರು ಒಬ್ಬೊಬ್ಬರನ್ನ ರೆಪ್ರೆಸೆಂಟೇಟಿವ್ನ ಕಳಿಸೋರು. ಅಲ್ಲಿ ಆಡೋವಂಥವ್ರಿಗೆ ತುಂಬ ಖುಷಿ ಮತ್ತು ಹೆಮ್ಮೆ ಇರ್ತಾಯಿತ್ತು. ಗ್ರೀಕ್ಸ್ ವಾನ್ ದಿ ಮ್ಯಾರಥಾನ್ ಬ್ಯಾಟಲ್ ಅಗೇನ್ಸ್ಟ್ ಪರ್ಷಿಯನ್ಸ್ 2500 ಇಯರ್ಸ್ ಬ್ಯಾಕ್. ಗ್ರೀಕ್ಸ್ ಏನು ಮಾಡಿದ್ರು, 2500 ವರ್ಷದಿಂದ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಡೆರೈಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ಬಂದು ಅಟ್ಯಾಕ್ ಮಾಡ್ತಾನೆ ಅಂತ. ಹೌದು, ಅಲ್ಲಿ ಒಂದು ಮ್ಯಾರಥಾನ್ ಬ್ಯಾಟಲ್ ಅಂತ ನಡೆಯುತ್ತೆ, ಅದರಲ್ಲಿ ಯುನೈಟೆಡ್ ಗ್ರೀಕ್ಸು ಗೆದ್ದಿರ್ತಾರೆ. ಎ ಸೋಲ್ಜರ್ ನೇಮ್ಡ್ ಫಿಡಿಪಿಡಿಸ್ ರ್ಯಾನ್ 24 ಮೈಲ್ಸ್ ಟು ಡೆಲಿವರ್ ದಿ ನ್ಯೂಸ್ ಆಫ್ ವಿಕ್ಟ್ರಿ ಟು ಅಥೆನ್ಸ್ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್. ಈಗ ಅಥೆನ್ಸಲ್ಲಿ ಗೆದ್ದಾಗ ಏನಾಯಿತು, ಫಿಡಿಪಿಡಿಸ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಸೋಲ್ಜರು 24 ಮೈಲಿ ಕಂಟಿನ್ಯೂಸ್ ಆಗಿ ಓಡಿಬಿಟ್ಟು ಗೆದ್ದಿರೋ ವಿಷಯನ ಅಥೆನ್ಸ್ಗೆ ಹೇಳ್ತಾನೆ. ಈ ಡೈಡ್ ಆಫ್ಟರ್ ಡೆಲಿವರಿಂಗ್ ದಿ ನ್ಯೂಸ್ ಆಫ್ ವಿಕ್ಟ್ರಿ. ಅವನು ಅಷ್ಟು ದೂರ ಓಡಿರ್ತಾನಲ್ಲ, ಓಡಿ ಸುಸ್ತಾಗಿ ಗೆದ್ದಿದ್ದೀವಿ ಅಂತ ಹೇಳಿದ ತಕ್ಷಣ ಬಿದ್ದು ಸತ್ತೋಗ್ಬಿಡ್ತಾನೆ ಪಾಪ. ಇನ್ ದಿಸ್ ಹಾನರ್ ಮ್ಯಾರಥಾನ್ ರನ್ನಿಂಗ್ ವಾಸ್ ಆ್ಯಡೆಡ್ ಟು ಒಲಿಂಪಿಕ್ ಗೇಮ್ಸ್. ಅವ್ನಿಗೆ ಹಾನರ್ ಮಾಡಬೇಕು ಅಂತ, ಅಂದರೆ ಅವನು ಅಷ್ಟು ಗ್ರೇಟಾಗಿ ಆ ನ್ಯೂಸ್ ಕೊಟ್ಟು ಸತ್ತೋದ್ನಲ್ಲ ಅಂತ ಹೇಳ್ಬಿಟ್ಟು ಅವನು ಇದಕ್ಕೆ ಅಂದ್ಬಿಟ್ಟು ಮ್ಯಾರಥಾನ್ ರನ್ನಿಂಗ್ ಅಂತ ಒಂದು ಆ್ಯಡ್ ಮಾಡ್ತಾರೆ ಒಲಿಂಪಿಕ್ ಗೇಮ್ಸ್ಗೆ. ನೆಕ್ಸ್ಟ್ ಒಲಿಂಪಿಕ್ ಗೇಮ್ಸ್. ದಿ ಒಲಿಂಪಿಕ್ ಗೇಮ್ಸ್ ಬಿಗ್ಯಾನ್ ಇನ್ ಗ್ರೀಸ್ ಇನ್ 776 BCE. ಒಲಿಂಪಿಕ್ ಗೇಮ್ಸ್ ಸ್ಟಾರ್ಟ್ ಆಗಿದ್ದು ಬಂದು ನಾನು ಆಲ್ರೆಡಿ ಹೇಳಿದೆ 2570 ಇಯರ್ಸ್ ಆ ಥರ ಅಂತ ಅವಾಗ ಸ್ಟಾರ್ಟ್ ಆಯಿತು. ದಿ ಗೇಮ್ಸ್ ವಿಚ್ ವೇರ್ ಹೆಲ್ಡ್ ಒನ್ಸ್ ಎವ್ರಿ 4 years ವೇರ್ ಆಲ್ಸೋ ಯೂಸ್ಡ್ ಫಾರ್ ಮೆಜರ್ಮೆಂಟ್ ಆಫ್ ಟೈಮ್. ನೋಡಿರಿ, ಈ ಗೇಮ್ಸ್ ಒಲಿಂಪಿಕ್ ಗೇಮ್ಸ್ ಬಂದು 4 ವರ್ಷಕ್ಕೊಂದ್ಸರಿ ನಡೀತಾ ಇತ್ತು, ಮತ್ತು ಇದನ್ನು ಮೆಜರ್ಮೆಂಟ್ ಆಫ್ ಟೈಮ್ಗೂ ಕೂಡ ಯೂಸ್ ಮಾಡ್ತಾಯಿದ್ರು. ಅಂದರೆ ಓಕೆ, 100 ವರ್ಷ ಆಗಿದೆಯಾ ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, 25 ಸರಿ ಒಲಿಂಪಿಕ್ ಗೇಮ್ಸ್ ಆಯಿತು ಅಂದರೆ 100 ವರ್ಷ ಆಗಿದೆ, ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ದೇ ಯೂಸ್ ಟು ಬಿ ಅರೇಂಜ್ಡ್ ಇನ್ ಒಲಿಂಪಿಯಾ ಇನ್ ಇಲ್ಲಿಸ್ ಏರಿಯಾ ಆಸ್ ಪಾರ್ಟ್ ಆಫ್ ಒಲಿಂಪಿಕ್ ಫೆಸ್ಟಿವಲ್. ಇದು ಒಲಿಂಪಿಯಾ ಅಂತ ಒಂದು ಜಾಗ ಇದೆ, ಅಲ್ಲಿ ಇದನ್ನು ಅರೇಂಜ್ ಮಾಡ್ತಾಯಿದ್ರು. ದಿಸ್ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಇನ್ ಆನರ್ ಆಫ್ ದಿ ಪೀಸ್ ಪ್ಯಾಕ್ಟ್ ಬಿಟ್ವೀನ್ ಇಲ್ಲಿಸ್ ಆ್ಯಂಡ್ ಪೀಸಾ ಸಿಟಿ ಸ್ಟೇಟ್ಸ್.
ಈ ಫೆಸ್ಟಿವಲ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಇಲ್ಲಿ ಒಲಿಂಪಿಕ್ ಫೆಸ್ಟಿವಲ್ ಅಂತ ನಡೀತಾ ಇತ್ತು. ಇದೇನಕ್ಕೆ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂದರೆ ಇಲ್ಲಿಸ್ ಮತ್ತು ಪಿಸಾ ಅಂತೇಳ್ಬಿಟ್ಟು 2 ಸಿಟಿ ಸ್ಟೇಟ್ ಇತ್ತು. ಅವೆರಡರ ಮಧ್ಯೆ ಜಗಳಗಳೆಲ್ಲ ನಿಂತೋಗಿ ಒಂದು ಶಾಂತಿಯುತ ಒಪ್ಪಂದ ನಡೀತು. ಅದಕ್ಕೋಸ್ಕರ ಅಂತ ಈ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಇನ್ ದಿ ಬಿಗಿನಿಂಗ್ ದೇರ್ ವೇರ್ ಓನ್ಲಿ ರನ್ನಿಂಗ್ ರೇಸಸ್. ಮೊದಲು ಬರೀ ರನ್ನಿಂಗ್ ರೇಸ್ಗಳು ಮಾತ್ರ ಕಂಡಕ್ಟ್ ಮಾಡ್ತಾಯಿದ್ರು, 200 ಮೀಟರ್ 400 ಮೀಟರ್ ಅಂತ. ದಿಸ್ ರೇಸ್ ಓವರ್ 200 ಮೀಟರ್ಸ್ ವಾಸ್ ಕಾಲ್ಡ್ ಸ್ಟೇಡಿಯಂ. ಇಲ್ಲಿ ರನ್ನಿಂಗ್ ರೇಸ್ಗಳಲ್ಲಿ ಬಂದು 200 ಮೀಟರ್ ರೇಸ್ ಏನಿತ್ತು ಅದನ್ನು ಸ್ಟೇಡಿಯಂ ಅಂತ ಕರಿತಾಯಿದ್ರು. ದಸ್ ದ ಟರ್ಮ್ ಆಫ್ ಮೆಷರ್ಮೆಂಟ್ ಆಫ್ ಡಿಸ್ಟೆನ್ಸ್ ವಾಸ್ ಸ್ಟೇಡಿಯಾ. ಅದಕ್ಕೆ ಅದನ್ನು ಸ್ಟೇಡಿಯಾ ಅಂತ ಕರಿತಾಯಿದ್ರು. ಅಂದರೆ 1 ಸ್ಟೇಡಿಯಾ 2 ಸ್ಟೇಡಿಯಾ ಅಂತ ಕರಿತಾಯಿದ್ರು. 1 ಸ್ಟೇಡಿಯಾ ಅಂದರೆ 200 ಮೀಟರ್, 2 ಸ್ಟೇಡಿಯಾ ಅಂದರೆ 400 ಮೀಟರ್, ಆ ಥರ. ಆ್ಯನ್ ಆಲಿವ್ ಬ್ರ್ಯಾಂಚ್ ಯೂಸ್ ಟು ಬಿ ಪ್ಲೇಸ್ಡ್ ಆನ್ ದಿ ಹೆಡ್ ಆಫ್ ದಿ ವಿನ್ನರ್ ಇನ್ ದಿ ರೇಸ್. ಯಾರು ಗೆಲ್ತಾರೆ ಅವ್ರಿಗೆ ಗೋಲ್ಡು ಡೈಮಂಡ್ ಎಲ್ಲ ಕೊಡ್ತಾ ಇರಲಿಲ್ಲ ಅವಾಗ. ಓಕೆ, ಗೋಲ್ಡ್ ಮೆಡಲ್ಲು ಅಥವಾ ಸಿಲ್ವರ್ ಮೆಡಲ್ ಆ ಥರ ಎಲ್ಲ ಏನು ಕೊಡ್ತಾ ಇರಲಿಲ್ಲ. ಗೆದ್ದವ್ರಿಗೆ ಒಂದು ಆಲಿವ್ ಬ್ರ್ಯಾಂಚ್ ಅಂತ ಬರೋದು. ಅಂದರೆ ಆಲಿವ್ ಅಂದರೆ ಇಲ್ಲೆಲ್ಲೂ ಬೆಳೆಯಲ್ಲ, ಅದೊಂಥರ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ಅದರದ್ದು ಒಂದು ಚಿಕ್ಕ ಬ್ರ್ಯಾಂಚ್ನ ಅವ್ರ ತಲೆ ಮೇಲೆ ಇಡ್ತಾಯಿದ್ರು, ಅವರು ಒಂದು ಪಟ್ಟಿ ಥರ ಕಟ್ಟಿ. ಅಂದರೆ ಅವರು ಗೆದ್ದಿದ್ದಾರೆ ಅಂತ. ಅದು ಬರೀ ಅವ್ರಿಗೆ ಹೆಮ್ಮೆ ಕೊಡ್ತಾಯಿತ್ತು. ದಿ ಒಲಿಂಪಿಕ್ ಗೇಮ್ಸ್ ವೇರ್ ಹೆಲ್ಡ್ ಫಾರ್ ಮೋರ್ ದೆನ್ 1000 ಇಯರ್ಸ್. ಈ ಒಲಿಂಪಿಕ್ ಗೇಮ್ಸ್ ಬಂದು 1000 ವರ್ಷ ನಡ್ಕೊಂಬರುತ್ತೆ. ದೇ ಕೇಮ್ ಟು ಎನ್ ಎಂಡ್ ವೆನ್ ದ ಕ್ರಿಶ್ಚಿಯನ್ ಎಂಪರರ್ ಆಫ್ ಬೈಸೆಂಟೈನ್ ಥಿಯೋಡೋಸಸ್ ಬ್ಯಾಂಡ್ ದೆಮ್ ಇನ್ ದಿ 4th century CE. ಆಮೇಲೆ 1000 ವರ್ಷ ನಡೆದಾದ್ಮೇಲೆ ಏನಾಯಿತು, ಬೈಸೆಂಟೈನ್ ಎಂಪರರ್ ಒಬ್ಬ ಇರ್ತಾನೆ, ಥಿಯೋಡೋಸಸ್ ಅಂತ, ಅವನು ಅದನ್ನು ಬ್ಯಾನ್ ಮಾಡಿಬಿಡ್ತಾನೆ 4th centuryಯಲ್ಲಿ. ದಿ ಒಲಿಂಪಿಕ್ ಗೇಮ್ಸ್ ವೇರ್ ರಿವೈವ್ಡ್ ಇನ್ ದಿ 19th century ಅಂಡರ್ ದಿ ಇನಿಷಿಯೇಟಿವ್ ಆಫ್ ಫ್ರಾನ್ಸ್. ಈ ಒಲಿಂಪಿಕ್ ಗೇಮ್ಸ್ನ ಮತ್ತೆ 19th centuryಯಲ್ಲಿ ಏನು ಮಾಡ್ತಾರೆ, ಫ್ರೆಂಚ್ ಅವ್ರು ಇರ್ತಾರಲ್ಲ ಅವರು ಮತ್ತೆ ಮಾಡೋಣ ಒಲಿಂಪಿಕ್ ಗೇಮ್ಸು, ನಮ್ಮ ವೆಸ್ಟರ್ನ್ ಸಿವಿಲೈಸೇಷನ್ಗೆ ಒಳ್ಳೆ ಹೆಮ್ಮೆ ತರುತ್ತೆ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಈವನ್ ಟುಡೇ ಒಲಿಂಪಿಕ್ ಗೇಮ್ಸ್ ಆರ್ ಕಂಡಕ್ಟೆಡ್ ಒನ್ಸ್ ಇನ್ 4 years. ಇವಾಗೂ ಕೂಡ 4 ವರ್ಷಕ್ಕೊಂದ್ಸರಿ ಒಲಿಂಪಿಕ್ ಗೇಮ್ಸ್ನೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ. ದಿ ಡೆಮೊಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಏನ್ಷಿಯಂಟ್ ಗ್ರೀಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ದಿ ಕಿಂಗ್ ಫಿಲಿಪ್ ಆಫ್ ಮೆಸಡೋನಿಯಾ ಆಫ್ ನಾರ್ತ್ ಗ್ರೀಸ್. ನೋಡಿರಿ, ಇದೆಲ್ಲ ಬಂದು ನಿಮ್ಮ ಗ್ರೀಸಲ್ಲಿ ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಸಿಸ್ಟಮ್ ಎಲ್ಲ ಬಂದು ಡೆಮೊಕ್ರಸಿ ಆಗಿರುತ್ತೆ. ಅಂದರೆ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡೋದು ಹಾಗೆ ಅಂತ. ಅದಾದಮೇಲೆ ಏನಾಗುತ್ತೆ, ಒಂದು 2300 years ಬ್ಯಾಕು ಮೆಸಿಡೋನಿಯಾಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ತೋರಿಸ್ತೀನಿ, ಮೆಸಿಡೋನಿಯಾ ಇಲ್ಲಿ ಬರುತ್ತೆ ನೋಡಿ. ಇವಾಗ ಮೆಸಿಡೋನಿಯಾ ಅಂದರೆ ಇಷ್ಟಿದೆ, ಆದರೆ ಆವಾಗ ಒಂದು ಸ್ವಲ್ಪ ಬೇರೆ ಬೇರೆ ಜಿಯೋಗ್ರಫಿ ಇರ್ತಾಯಿತ್ತು. ಒಟ್ಟಿನಲ್ಲಿ ಈ ಏರಿಯಾ ಅಂದ್ಕೊಳ್ಳಿ. ಅಲ್ಲಿಂದ ಒಬ್ಬ ರಾಜ ಬರ್ತಾನೆ, ಫಿಲಿಪ್ ದಿ ಸೆಕೆಂಡ್ ಅಂತ ಅವನ ಹೆಸರು. ಫಿಲಿಪ್ ದಿ ಒನ್ ಐಡ್ ಅಂತ ಕೂಡ ಕರೀತಾ ಇರ್ತಾರೆ. ಈ ವ್ಯಕ್ತಿ ಬಂದು ಅವ್ರನ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟು ಯೂನಿಫೈ ಮಾಡ್ತಾನೆ. ಅಂದರೆ ಗ್ರೀಸ್ ಎಲ್ಲ ಕೂಡ ಒಂದೇ ದೇಶ ಥರ ಮಾಡ್ತಾನೆ, ಮ್ಯಾಸಿಡೋನಿಯಾ ಆಗಿ ಕನ್ವರ್ಟ್ ಮಾಡ್ತಾನೆ. ಅವ್ರ ಮಗನೇ ಬಂದು ಈ ಅಲೆಕ್ಸಾಂಡರ್ ದಿ ಗ್ರೇಟ್. ಅಲೆಕ್ಸಾಂಡರ್ ಕೇಳಿದ್ದೀರಲ್ವಾ? ಹೌದು, ಆ ಅಲೆಕ್ಸಾಂಡರ್ ವಾಸ್ ಎ ಗ್ರೇಟ್ ಕಾನ್ಕುರರ್. ನೋಡಿ, ಅಲೆಕ್ಸಾಂಡರ್ ಬಗ್ಗೆ ಹೇಳೋದು ತುಂಬ ಜಾಸ್ತಿ ಇದೆ. ಅದನ್ನ ಯಾವಾಗಾದ್ರು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಸಬ್ಜೆಕ್ಟ್ಸ್ ಎಲ್ಲ ಮುಗಿದ್ಬಿಡಲಿ, ಟೋಟಲ್ ಎಲ್ಲ 8th 9th 10th 3 ಸೋಷಿಯಲ್ ಫುಲ್ ಮುಗಿದ ಮೇಲೆ ಬೇಕಾದರೆ ಅಲೆಕ್ಸಾಂಡರ್ ಸಪ್ರೇಟ್ ಎಪಿಸೋಡ್ಸ್ ಎಲ್ಲ ಮಾಡ್ಕೊಂಬರ್ತೀನಿ. ಅಲೆಕ್ಸಾಂಡರ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಎಲ್ಲ. ಇವನು ತುಂಬ ಗ್ರೇಟ್ ಕಾನ್ಕುರರ್ ಆಗಿರ್ತಾನೆ. ಅರಿಸ್ಟೋಟಲ್ ವಾಸ್ ಇಸ್ ಟೀಚರ್. ಅಲೆಕ್ಸಾಂಡರ್ ಟೀಚರ್ ಬಂದು ಅರಿಸ್ಟೋಟಲ್, ಆಲ್ರೆಡಿ ಹೇಳಿದೆ. ಈ ಅಂಡರ್ಟುಕ್ ಆನ್ ಆಂಬಿಷಿಯಸ್ ಮಿಲಿಟರಿ ಎಕ್ಸ್ಪಿಡಿಷನ್ ಆಫ್ ಕಾಂಕರಿಂಗ್ ದಿ ವರ್ಲ್ಡ್ ವಿಚ್ ರಿಸಲ್ಟೆಡ್ ಇನ್ ದಿ ವಿಕ್ಟರಿ ಓವರ್ ಈಜಿಪ್ಟ್, ಬ್ಯಾಬಿಲೋನಿಯಾ ಆ್ಯಂಡ್ ಪರ್ಷಿಯಾ. ನೋಡಿ, ಇವನು ಇಡೀ ಪ್ರಪಂಚನೇ ನಾನು ರೂಲ್ ಮಾಡಬೇಕು ಅಂದ್ಬಿಟ್ಟು ಯುದ್ಧ ಮಾಡ್ಕೊಂಡು ಹೋಗ್ತಾನೆ. ಯುದ್ಧ ಮಾಡ್ತಾ ಇಂಡಿಯಾವರೆಗೂ ಕೂಡ ಬಂದಿರ್ತಾನೆ. ನಾನು ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಮ್ಯಾಸಿಡೋನಿಯಾ ಅಂದರೆ ಇಲ್ಲಿರುತ್ತೆ. ಫಿಲಿಪ್ ಆಫ್ ಮ್ಯಾಸಿಡೋನ್ ಅಥವಾ ಫಿಲಿಪ್ ದಿ ಒನ್ ಐಡ್ ಏನು ಮಾಡ್ತಾನೆ, ಇದಿಷ್ಟು ಕೂಡ ಆಕ್ಯುಪೈ ಮಾಡ್ಕೊಳ್ತಾನೆ. ಅದ್ರ ಪಕ್ಕದಲ್ಲಿದ್ದಿದ್ದು ಪರ್ಷಿಯಾ ಬಂದು ನೋಡಿ, ನಿಮಿಷ ಎಷ್ಟು ಬರುತ್ತೆ ಗೊತ್ತಾ ನೋಡಿ, ಇದಿಷ್ಟು ಅಲೆಕ್ಸಾಂಡರ್ ದಿ ಕಿಂಗ್ಡಮ್ ಆಗಿರುತ್ತೆ. ಓಕೆ, ಇಲ್ಲಿಂದ ಇದ್ದಿದೆಯಲ್ಲ ಇಷ್ಟು ಜಾಗ, ಇಷ್ಟು ಬರುತ್ತಲ್ಲ, ಇದೆಲ್ಲ ಕೂಡ ಒಬ್ಬ ಡೆರಯಸ್ ಅಂತ ಕರೀತಾರೆ. ಡೆರಯಸ್ ಅಂತ, ಇನ್ನೊಬ್ಬ ಡೆರಯಸ್, ಮೊದಲು ಹೇಳಿದ ವ್ಯಕ್ತಿ ಅಲ್ಲ, ಈ ವ್ಯಕ್ತಿಗೆ ಸೇರಿರುತ್ತೆ. ಪರ್ಷಿಯನ್ ಎಂಪೈರ್ ಅಂತ ಕರೀತಾ ಇರ್ತಾರೆ. ಇವನೇನು ಮಾಡ್ತಾನೆ, ಇಲ್ಲಿಗೆ ಬಂದು ಈ ಎಲ್ಲ ಜಾಗನ ಆಕ್ಯುಪೈ ಮಾಡ್ಕೊಳ್ತಾನೆ. ಮತ್ತು ಈಜಿಪ್ಟ್ ಏನಿದೆ, ಈ ಜಾಗ ಇದನ್ನು ಆಕ್ಯುಪೈ ಮಾಡ್ಕೊಳ್ತಾನೆ. ಅಲ್ಲಿ ಮಾಡಿಕೊಂಡು ಇಂಡಿಯಾಗೆ ಕೂಡ ಬರ್ತಾನೆ ಯುದ್ಧ ಮಾಡೋಕ್ಕೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ನಾನು ಒಂದು ಟ್ರೈಲರಲ್ಲಿ ತೋರಿಸಿರ್ತೀನಿ ನಾನು ಅಲೆಕ್ಸಾಂಡರ್ ಬಗ್ಗೆ. ಆ ಥರ ಇಲ್ಲಿವರೆಗೂ ಬಂದು ಫೈಟ್ ಮಾಡ್ತಾನೆ. ಇಲ್ಲಿ ಕೆಲವರು ಅವ್ನು ಗೆಲ್ತಾನೆ ಅಂತಾರೆ, ಕೆಲವರು ಸೋಲ್ತಾನೆ ಅಂತಾರೆ, ಗೊತ್ತಿಲ್ಲ. ಹಿಸ್ಟೋರಿಯನ್ಸ್ ಪ್ರಕಾರ ಗೆದ್ದಿರ್ತಾನೆ ಅಂತ. ಅಲ್ಲಿವರೆಗೂ ರೂಲ್ ಮಾಡ್ತಾನೆ. ದೇರ್ ಆಫ್ಟರ್ ಎ ವೈಲ್ ಆನ್ ಇಸ್ ವೇ ಬ್ಯಾಕ್ ಹೋಮ್ ಈ ಡೈಡ್ ಎಟ್ ಬ್ಯಾಬಿಲೋನಿಯಾ. ಆಮೇಲೆ ಇಲ್ಲಿಂದ ವಾಪಸ್ ಹೋಗ್ತಾ, ಇಲ್ಲಿ ಗೆಲ್ತಾನೋ ಸೋಲ್ತಾನೋ ಗೊತ್ತಿಲ್ಲ, ವಾಪಸ್ ಹೋಗ್ತಾ ಏನಾಗುತ್ತೆ, ಅವನಿಗೆ ಈ ಕಾಯಿಲೆ ಬಂದುಬಿಡುತ್ತೆ, ಒಂದು ಜ್ವರ ಥರ ಬಂದುಬಿಡುತ್ತೆ. ಕೆಲವರೆಲ್ಲ ಪಾಯ್ಸನ್ ಮಾಡಿದ್ರು ಅಂತ ಹೇಳ್ತಾರೆ, ಕೆಲವರು ಜ್ವರ ಬಂದಿತ್ತು ಅಂತ ಹೇಳ್ತಾರೆ. ಏನೋ ಆಗಿ ಹುಷಾರಿಲ್ಲದೆ ಏನಾಯಿತು, ಬ್ಯಾಬಿಲೋನಿಯಾ ಅಂತ ಒಂದು ಪರ್ಸಿಪೊಲಿಸ್ ಅಂತ ಒಂದು ಸಿಟಿ ಇರುತ್ತೆ,
ಅದು ಈಗ ಎಲ್ಲಿದೆ ಗೊತ್ತಿಲ್ಲ ನನಗೆ, ಅಲ್ಲಿ ಸತ್ತೋಗ್ತಾನೆ ಅವನು. ಹಿ ಬಿಲ್ಟ್ ಎ ಸಿಟಿ ಕಾಲ್ಡ್ ಅಲೆಕ್ಸಾಂಡ್ರಿಯಾ ಇನ್ ಈಜಿಪ್ಟ್. ಇವನು ಎಷ್ಟೊಂದು ಅಲೆಕ್ಸಾಂಡ್ರಿಯಾ ಕಟ್ತಾನೆ, ಅಂದರೆ ಇವನ ಹೆಸರಲ್ಲಿ ಒಂದು ಯಾವ್ದಾದ್ರು ಸಿಟಿ ಮಾಡ್ಕೊಬೇಕು ಅಂತ. ಇವಾಗ ನಿಮ್ಮ ಹೆಸರು ಏನಾದ್ರು ಇತ್ತಂದರೆ ನಿಮ್ಮ ಹೆಸರಲ್ಲೇ ಒಂದು ಸಿಟಿ ಕನ್ಸ್ಟ್ರಕ್ಟ್ ಮಾಡೋದು, ಆ ಟೈಪ್. ಈ ಥರ ಇವನಿಗೆ ಇಷ್ಟ. ಅದಕ್ಕೆ ಏನು ಮಾಡ್ತಾನೆ, ಅಲೆಕ್ಸಾಂಡ್ರಿಯಾ ಅಂತಂದ್ಬಿಟ್ಟು ಒಂದು ಈ ಜಾಗದಲ್ಲಿ ಸಿಟಿ ಕೂಡ ಕಟ್ಟಿಸ್ತಾನೆ. ಇದಿಷ್ಟು ಅಲೆಕ್ಸಾಂಡ್ರಿಯಾಗೆ ಸೇರಿರೋದು. ಮತ್ತು ಇದೊಂದೇ ಅಲ್ಲ, ಅವನು ಅಲೆಕ್ಸಾಂಡ್ರಿಯಾ ಅನ್ನೋದು 13-15 ಕಟ್ಸಿರ್ತಾನೆ. ಅದೇ ಥರ ಕಟ್ಸಿದ್ದು ಅಂದರೆ ಹೆಸರು ಚೇಂಜ್ ಮಾಡಿರ್ತಾನೆ. ಇಲ್ಲೂ ಕೂಡ ಒಂದಿರುತ್ತೆ, ಅಫ್ಘಾನಿಸ್ತಾನ ಹತ್ರ ಒಂದು ಅಲೆಕ್ಸಾಂಡ್ರಿಯಾ ಅಂತ ಹೇಳ್ಬಿಟ್ಟು. ಅಲೆಕ್ಸಾಂಡ್ರಿಯಾ ಎಸ್ಕೆಟೆ ಅಂತ ಫುಲ್ ಹೆಸರು ಅದರದ್ದು. ನೆಕ್ಸ್ಟ್ ಇಲ್ಲಿರೋದು ಕೂಡ ಮೇಲೆ ಹೇಳಿದ್ದೇನೆ, ಮತ್ತೆ ರಿಪೀಟ್ ಮಾಡಿದ್ದಾರೆ, ಇದೇನು ನೆಸೆಸಿಟಿ ಇಲ್ಲ. ಈಗ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ನಾವು ನೋಡೋಣ. ಆ ವ್ಯಕ್ತಿ ಹೆಸರು ಸಾಕ್ರೆಟಿಸ್ ಅಂತ. ಸಾಕ್ರೆಟಿಸ್ ಬಗ್ಗೆ 2 ಕಡೆ ಇದೆ. ನಾನು ಮೊದಲು ಕೆಳಗಡೆದು ಹೇಳಿ ಆಮೇಲೆ ಮೇಲೆದು ಹೇಳ್ತೀನಿ, ಇಲ್ಲಾಂದರೆ ಅದು ಕನ್ಫ್ಯೂಷನ್ ಆಗುತ್ತೆ. ಸಾಕ್ರೆಟಿಸ್ ವಾಸ್ ದಿ ಫಿಲಾಸಫರ್ ಹೂ ಥಾಟ್ ದಿ ವೆಸ್ಟರ್ನ್ ವರ್ಲ್ಡ್ ಟು ಥಿಂಕ್ ಲಾಜಿಕಲಿ. ನೋಡಿರಿ, ಈಗ ಏನೇ ಒಂದು ಯೋಚನೆ ಮಾಡಬೇಕಂದ್ರೂ ಕೂಡ ನಾವು ಲಾಜಿಕಲಾಗೂ ಯೋಚನೆ ಮಾಡ್ತೀವಿ, ಎಮೋಷ್ನಲಾಗೂ ಯೋಚನೆ ಮಾಡ್ತೀವಿ, ಆ ಥರ ಅಲ್ವಾ. ಸಾಕ್ರೆಟಿಸೇ ಮೊದಲನೇ ಫಿಲಾಸಫರ್ ಹೇಳಿದ್ದು ಪ್ರಪಂಚಕ್ಕೆಲ್ಲ ಲಾಜಿಕಲಾಗಿ ಯೋಚನೆ ಮಾಡಿರಿ, ಸುಮ್ಮನೆ ಏನಂದ್ರೆ ಅದು ಡಿಸೈಡ್ ಮಾಡಬೇಡ್ರಿ ಅಂತ ಹೇಳಿದ್ದು. ಸಾಕ್ರೆಟಿಸ್ ವಾಸ್ ರಿನೌನ್ ಫಾರ್ ಇಂಟೆಲೆಕ್ಚುಯಾಲಿಟಿ ಆ್ಯಂಡ್ ರೇಷನಾಲಿಟಿ. ಅಂದರೆ ರೇಷನಾಲಿಟಿಗೆ ತುಂಬ ಫೇಮಸ್ ಈ ವ್ಯಕ್ತಿ. ಹಿ ಗೇವ್ ಎ ಫಿಲಾಸಫಿಕಲ್ ಬೇಸಿಸ್ ಫಾರ್ ಅರ್ಲಿ ಗ್ರೀಕ್ ಥಾಟ್. ಇವರು ಅರ್ಲಿ ಗ್ರೀಕ್ ಥಾಟ್ ಏನಿತ್ತು ಅಂದರೆ ಗ್ರೀಕ್ ಯೋಚನೆಗಳಿಗೆ ಅಥವಾ ವೆಸ್ಟರ್ನ್ ಯೋಚನೆಗಳಿಗೆ ಇವರು ಫಿಲಾಸಫಿಕಲ್ ಬೇಸಿಸ್ ಕೊಟ್ಟಂಥ ವ್ಯಕ್ತಿ. ಹಿ ಬಿಲೀವ್ಡ್ ಇನ್ ಪೊಲಿಟಿಕ್ಸ್, ಸೋಷಿಯಲ್ ಸಿಸ್ಟಮ್, ಜಸ್ಟಿಸ್, ಮೊರಾಲಿಟಿ, ರಿಲಿಜನ್, ಪೇಟ್ರಿಯಾಟಿಸಮ್, ಡೆಮೋಕ್ರಸಿ, ಹ್ಯೂಮ್ಯಾನಿಟಿ ಆ್ಯಂಡ್ ಎಥಿಕ್ಸ್. ಈ ಎಲ್ಲ ಕ್ವಾಲಿಟೀಸು ಇರಬೇಕು, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಂಬ್ತಾ ಇರ್ತಾರೆ ಸಾಕ್ರೆಟಿಸ್. ಹಿಸ್ ಲೈಫ್ ವಾಸ್ ಎ ಸ್ಟ್ರಗಲ್, ಸಫರಿಂಗ್ ಆ್ಯಂಡ್ ಅಡ್ವೆಂಚರ್. ನೋಡಿರಿ, ಸಾಕ್ರೆಟಿಸ್ ಅವ್ರ ಲೈಫ್ ಫುಲ್ಲೂ ಕೂಡ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಮತ್ತು ಎಷ್ಟೊಂದು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಇಸ್ ಇಂಟೆಲೆಕ್ಚುಯಾಲಿಟಿ ವಾಸ್ ಮೇನ್ಲಿ ಎಥಿಕಲ್. ಇವ್ರ ಇಂಟೆಲೆಕ್ಚುಯಾಲಿಟಿ ಅಥವಾ ಇವ್ರ ಬ್ರೈನ್ ಏನಿದೆ ಅಥವಾ ಇವ್ರದ್ದು ಟ್ಯಾಲೆಂಟ್ ಏನಿದೆ ಅದು ಮೇನ್ಲಿ ಎಥಿಕಲ್ ಆಗಿತ್ತು. ನಾಲೆಡ್ಜ್ ಈಸ್ ವರ್ಚ್ಯೂ, ವರ್ಚ್ಯೂ ಈಸ್ ನಾಲೆಡ್ಜ್ ವಾಸ್ ದ ಫೌಂಡೇಶನ್ ಆಫ್ ಸಾಕ್ರೆಟಿಕ್ ಥಾಟ್. ಇವ್ರ ಮೇನ್ ಹೇಳಿದ್ರು, ಏನು ಹೇಳ್ತಾ ಇದ್ರು ಅಂದರೆ ನಾಲೆಡ್ಜ್ ಈಸ್ ವರ್ಚ್ಯೂ ಅಂತ ಹೇಳ್ತಾಯಿದ್ರು. ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಅಂದರೆ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಅಂತ. ಇಟ್ ಡಿಡ್ ನಾಟ್ ಡೆವಲಪ್ ಇಸ್ ಫಿಲಾಸಫಿಕಲ್ ಥಾಟ್ ವಿತಿನ್ 4 ವಾಲ್ಸ್. ನೋಡಿ, ಎಲ್ಲ ಕೂಡ ಇವರು ಫಿಲಾಸಫಿಕಲ್ ಥಾಟ್ ಏನಿದೆ, ಇವರು ಆಲೋಚನಾ ವಿಧಾನಗಳೇನಿದೆ, ಇದು ಮನೆಯೊಳಗೆ ಕೂತ್ಕೊಂಡ್ಬಿಟ್ಟು ಇವರೇನು ಡೆವಲಪ್ ಮಾಡ್ಕೊಳ್ಳಿಲ್ಲ. ಹಿ ಯೂಸ್ ಟು ಕ್ಯಾರಿ ಆನ್ ಈಸ್ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಇನ್ ದಿ ಫಾರ್ಮ್ ಆಫ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ವಿತ್ ಸ್ಟ್ರೇಂಜರ್ಸ್ ಇನ್ ದಿ ಕ್ರೌಡೆಡ್ ಏರಿಯಾಸ್ ಲೈಕ್ ಮಾರ್ಕೆಟ್ ಪ್ಲೇಸಸ್, ಶಾಪ್ಸ್ ಆ್ಯಂಡ್ ಸ್ಟ್ರೀಟ್ಸ್. ಇವ್ರೇನು ಮಾಡ್ತಾಯಿದ್ರು, ಇವ್ರಿಗೆ ಏನೋ ಒಂದು ಅನ್ನಿಸ್ತು ಅಂದ್ಕೊಳ್ಳಿ, ಈ ವ್ಯಕ್ತಿ ಏನಕ್ಕೆ ಈ ಥರ ಆಡ್ತಾ ಇದ್ದಾನೆ, ಈ ವ್ಯಕ್ತಿ ಏನಕ್ಕೆ ಈ ಥರ ಡಿಸೈಡ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತು ಅಂದರೆ ಅವ್ರು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಜನಗಳಿರೋ ಹತ್ರ ಎಲ್ಲ ಬಂದು ಜನಗಳಿಗೆ ಕ್ವಶನ್ಸ್ ಕೇಳ್ತಾಯಿದ್ರು ಮತ್ತು ಆನ್ಸರ್ಗಳು ಕೇಳ್ತಾಯಿದ್ರು. ಓಕೆ, ಈ ಥರ ಇದೆಯಲ್ಲ, ಏನಕ್ಕಿರ್ಬೋದು ಅಂತ ಕೇಳ್ತಾಯಿದ್ರು. ಕೆಲವು ಸರಿ ಓಕೆ, ಈ ಥರ ಡಿಸೈಡ್ ಮಾಡಿದ್ದು ಏನಕ್ಕೆ ಡಿಸೈಡ್ ಮಾಡಿದೆ ಅಂತ ಕೇಳ್ತಾಯಿದ್ರು. ಈ ಥರ ಸಚ್ ಥಾಟ್ಸ್ ಆಫ್ ಸಾಕ್ರೆಟಿಸ್ ಟೀಚಿಂಗ್ ಎನ್ರೇಜ್ಡ್ ಸಮ್ ಅಥೇನಿಯನ್ಸ್ ಆ್ಯಂಡ್ ಈ ಅರ್ನ್ಡ್ ದೇರ್ ಹೇಟ್ರೆಡ್. ಈ ಥರದ ಸಾಕ್ರೆಟಿಸ್ ಬಂದು ನಿನಗೆ ಯಾರೋ ಒಬ್ಬರು ಲೀಡರ್ ಹೇಳಿದ್ರಲ್ವ ಈ ಥರ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ, ಲಾಜಿಕಲಾಗಿ ಕೇಳಿದಾಗ ಈ ಥರ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಇಷ್ಟೊಂದು ಲೀಡರ್ಸ್ಗೆಲ್ಲ, ಅಥೇನಿಯನ್ಸ್ಗೆಲ್ಲ ಕೂಡ ಕೋಪ ಬರುತ್ತೆ. ಸಮ್ ಪ್ರಿಜುಡ್ಯೂಸ್ ಪೀಪಲ್ ಹೀಪ್ಡ್ ವೇರಿಯಸ್ ಅಕ್ಯುಸೇಷನ್ಸ್ ಆಫ್ ಹಿಮ್ ಇನ್ ಆರ್ಡರ್ ಟು ಹ್ಯಾವ್ ಹಿಮ್ ಪನಿಷ್ಡ್. ಆಗ ಕೆಲವ್ರು ಏನು ಮಾಡಿದ್ರು, ಅಥೇನಿಯನ್ಸ್ ಅಂದರೆ ಅಲ್ಲಿ ಇರೋ ಜನ ಇವನ ವಿರುದ್ಧ ಎಷ್ಟೊಂದು ಅಕ್ಯುಸೇಷನ್ಸ್ ಹಾಕಿದ್ರು. ಅಂದರೆ ನೀನೆಲ್ಲ ತಪ್ಪು ಹೇಳ್ತಾ ಇದೆಯಾ. ಫಾರ್ ಎಕ್ಸಾಂಪಲ್ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಅವರು ಡೆಮೋಕ್ರಸಿ ಅಂದ್ಕೊಳ್ಳಿ, ಏನು ಹೇಳ್ತಾಯಿದ್ರು ಸಾಕ್ರೆಟಿಸ್ ಅಂತ ಹೇಳಿದ್ರೆ, ಡೆಮೋಕ್ರಸಿ ಕೂಡ ಅಷ್ಟು ಸರಿ ಇಲ್ಲ, ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಕೊಡಬಾರ್ದು, ದಡ್ರಿಗೆಲ್ಲ ಕೊಡಬಾರ್ದು, ಬರೀ ಓದಿರೋರು ಮಾತ್ರ ಕೊಡಬೇಕು, ಆ ಥರ ಎಲ್ಲ ಹೇಳ್ತಾಯಿದ್ರು. ಆಗ ಅಲ್ಲಿರೋರೆಲ್ಲ ಬಂದು ಏನು ಹಿಂಗೆ ಹೇಳ್ತಾಯಿದ್ರೆ, ನಾವು ಅಥೇನ ಅಂದರೆ ಡೆಮೋಕ್ರಸಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಜೈಲಿಗೆ ಹಾಕ್ತಾಯಿದ್ರು ಮತ್ತು ಇವ್ರನ್ನ ಏನಾದರೂ ಮಾಡಿ ಶಿಕ್ಷೆ ಕೊಡಬೇಕು ಅಂತ. ಆ್ಯಸ್ ಎ ರಿಸಲ್ಟ್ ದ ಜ್ಯೂರಿ ಸೆಂಟೆನ್ಸ್ಡ್ ಹಿಮ್ ಟು ಡೆತ್ ಆ್ಯಂಡ್ ಥ್ರೂ ಹಿಮ್ ಇನ್ ಟು ಪ್ರಿಸನ್. ಇದರಿಂದ ಏನಾಯಿತು, ಜ್ಯೂರಿ ಅಂದರೆ ಜನಗಳೆಲ್ಲ ಸೇರಿ ತೀರ್ಪು ಕೊಡೋದು, ಆ ಥರ ತೀರ್ಪು ಕೊಟ್ಟು ಇವನಿಗೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕ್ಬಿಟ್ಟು ಆಮೇಲೆ ಮರಣದಂಡನೆ ಕೊಡಬೇಕು ಅಂತ. 1 month ಲೇಟರ್ ದ ಜ್ಯೂರಿ ಡಿಸೈಡೆಡ್ ಟು ಗಿವ್ ಹಿಮ್ ಹೆಮ್ಲಾಕ್. ಹೆಮ್ಲಾಕ್ ಅಂದರೆ ಅದೊಂಥರ ವಿಷ, ಅದನ್ನು ಕೊಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಸಾಕ್ರೆಟಿಸ್ ಟೋಲ್ಡ್ ಹಿಸ್ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಅಫ್ರೇಡ್ ಆಫ್ ಡೆತ್ ಬಟ್ ಐ ಆಮ್ ಅಫ್ರೇಡ್ ಟು ಗೋ ಅಗೇನ್ಸ್ಟ್ ರಿಲಿಜನ್ ಆ್ಯಂಡ್ ಟ್ರೂತ್. ಅವ್ರ ಸ್ಟೂಡೆಂಟ್ಸ್ಗೆಲ್ಲ ಏನು ಹೇಳ್ತಾರೆ, ನನಗೆ ಸಾವು ಅಂದರೆ ಭಯ ಇಲ್ಲ, ನನಗೆ ರಿಲಿಜನ್ ವಿರುದ್ಧ ಮತ್ತು ನಿಜದ ವಿರುದ್ಧವಾಗಿ ಹೋಗಬೇಕು ಅಂದರೆ, ಸುಳ್ಳು ಹೇಳಬೇಕು ಅಂದರೆ ತುಂಬ ಭಯ ಅಂತಾರೆ. ಆನ್ ದಿ ಎಕ್ಸಿಕ್ಯೂಷನ್ ಎ ಜೈಲ್ ಅಟೆಂಡೆಂಟ್ ಬ್ರಾಟ್ ಹಿಮ್ ಎ ಕಪ್ ಆಫ್ ಪಾಯ್ಸನ್. ಸಾಕ್ರೆಟಿಸ್ ಡ್ರ್ಯಾಂಕ್ ದಿ ಪಾಯ್ಸನ್ ಆ್ಯಂಡ್ ಲೆಫ್ಟ್ ಈಸ್ ಅರ್ಥ್ಲಿ ಅಬೌಡ್. ಅಂದರೆ ಅವರು ಪಾಯ್ಸನ್ ತರ್ತಾರೆ, ತಂದುಬಿಟ್ಟು ಅದನ್ನು ಸಾಕ್ರೆಟಿಸ್ ಕುಡಿದ್ಬಿಟ್ಟು ಸತ್ತೋಗ್ತಾರೆ. ಈ ರೀತಿ ಸಾಕ್ರೆಟಿಸ್ದು ಅಂತ್ಯ ಆಯಿತು. ನೆಕ್ಸ್ಟ್ ಇನ್ನೊಬ್ಬ ಇಂಪಾರ್ಟೆಂಟ್ ಫಿಲಾಸಫರ್ ಯಾರಪ್ಪ ಅಂತ ಹೇಳಿದ್ರೆ ಪ್ಲಾಟೋ ಅಂತ. ಪ್ಲೂಟೋ ಅಲ್ಲ, ಪ್ಲಾಟೋ.
He was a disciple of Socrates and advocated his ideas of social justice and ethics. ನೋಡಿರಿ, ಸಾಕ್ರೆಟಿಸ್ಗೆ ಡಿಸೈಪಲ್ ಆಗಿರ್ತಾರೆ ಪ್ಲಾಟೋ ಅನ್ನೋಂಥ ವ್ಯಕ್ತಿ. ಓಕೆ, ಇವರು ಸೋಷಿಯಲ್ ಜಸ್ಟಿಸ್ ಇರಬೇಕು ಎಥಿಕ್ಸ್ ಇರಬೇಕು ಅಂತೆಲ್ಲ ಕೂಡ ಹೇಳ್ತಾ ಇರ್ತಾರೆ. ಈ ವಾಸ್ ದಿ ಆರ್ಕಿಟೆಕ್ಟ್ ಆಫ್ ದಿ ಐಡಿಯಾ ಆಫ್ ಐಡಿಯಲ್ ರಿಪಬ್ಲಿಕ್. ಅಂದರೆ ಈಗ ಐಡಿಯಲ್ ರಿಪಬ್ಲಿಕ್ ಅಂದರೆ ದೇಶ ಅಂದರೆ ಈ ಥರ ಇರಬೇಕು ಅನ್ನೋ ಊಹೆಗೆ ಇವರೇ ಆರ್ಕಿಟೆಕ್ಟ್ ಆಗಿದ್ದು. ಈ ವಾಸ್ ಡಿಸ್ಟರ್ಬ್ಡ್ ಬೈ ದಿ ಲೈಫ್ ಅರೌಂಡ್ ಹಿಮ್ ವೆನ್ ದ ಸಿಟಿ ಆಫ್ ಅಥೆನ್ಸ್ ವಾಸ್ ಇನ್ ಡೇಂಜರ್. ಒಂದು ಟೈಮಲ್ಲಿ ಏನಾಗುತ್ತೆ, ಅಥೆನ್ಸಲ್ಲಿ ತುಂಬ ಕಷ್ಟ ಇದ್ದಾಗ, ಅಥೆನ್ಸಲ್ಲಿ ತುಂಬ ಗಲಾಟೆಗಳು ನಡೀತಾ ಇದ್ದಾಗ ಇವ್ರ ಸುತ್ತೂ ಇರೋ ಲೈಫ್ ಇವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಥರ ಅನಿಸುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್ ಈ ಅಡ್ವೊಕೇಟೆಡ್ ಎಥಿಕ್ಸ್, ಫಿಲಾಸಫಿ ಆ್ಯಂಡ್ ಎಜುಕೇಷನ್ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ ಆ್ಯಂಡ್ ನೇಷನ್. ಇವ್ರೇನು ಮಾಡಿದ್ರು, ಈ ಥರ ಎಲ್ಲ ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್ ಆಗೋದು, ಸೋಷಿಯಲ್ ಸ್ಟ್ರಗಲ್ಸ್ ಎಲ್ಲ ನಡೆಯೋದು, ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಎಥಿಕ್ಸ್ನ ಫಾಲೋ ಮಾಡಬೇಕು, ಫಿಲಾಸಫಿ, ಎಜುಕೇಷನ್ ಇದೆಲ್ಲ ಇದ್ದರೆ ಆವಾಗ ಸೊಸೈಟಿ ಡೆವಲಪ್ ಆಗುತ್ತೆ, ದೇಶ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರು. ಈ ವಾಸ್ ದಿ ಸ್ಟಾಂಚ್ ಸಪೋರ್ಟರ್ ಆಫ್ ಎಜುಕೇಷನ್ ಆ್ಯಂಡ್ ಸ್ಟಾರ್ಟೆಡ್ ಎ ಸ್ಕೂಲ್ ನೇಮ್ಡ್ ದಿ ಅಕಾಡೆಮಿ ಇನ್ ಅಥೆನ್ಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ರೀತಿ ಇವರು ಎಜುಕೇಷನ್ ಎಲ್ಲರಿಗೂ ಕೊಡಬೇಕು ಅಂತ ಅಕಾಡೆಮಿ ಅಂತ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಬಿಕೇಮ್ ಫೇಮಸ್ ಆ್ಯಸ್ ದಿ ಫಸ್ಟ್ ಯೂನಿವರ್ಸಿಟಿ ಆಫ್ ಯುರೋಪ್. ಇದು ಈಗ ಫಸ್ಟ್ ಯೂನಿವರ್ಸಿಟಿ ಆಫ್ ಯುರೋಪ್ ಅಂತ ಫೇಮಸ್ ಆಯಿತು. ಸಿಗ್ನಿಫಿಕೆಂಟ್ ಅಮಾಂಗ್ ಪ್ಲಾಟೋಸ್ ಸ್ಕಾಲರ್ಲಿ ವರ್ಕ್ಸ್ ಆರ್, ಇವರು ಯಾವ್ಯಾವ್ದು ಬುಕ್ಸ್ ಬರೆದ್ರು ಅಥವಾ ಕಥೆಗಳು ಬರೆದ್ರು ಅಂದರೆ ದಿ ರಿಪಬ್ಲಿಕ್ ಅನ್ನೋದೊಂದು, ದಿ ಟೆಕ್ಸ್ಟ್ ಆ್ಯಂಡ್ ಹಿಸ್ಟ್ರಿ ಅನ್ನೋದೊಂದು. ಸಾಕ್ರೆಟಿಸ್, ಪ್ಲಾಟೋ ಆ್ಯಂಡ್ ಅರಿಸ್ಟಾಟಲ್ ಹ್ಯಾವ್ ಬೀನ್ ಏನ್ಷಿಯಂಟ್ ಗ್ರೀಸ್ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫರ್ಸ್. ಇವ್ರು 3 ಜನ ಏನ್ಷಿಯಂಟ್ ಗ್ರೀಸ್ನ ತುಂಬ ಇಂಪಾರ್ಟೆಂಟ್ ಫಿಲಾಸಫರ್ಸ್ ಆಗಿರ್ತಾರೆ. ಪ್ರೂವ್ ಟು ಏಬಲ್ ಟು ಇನ್ಫ್ಲುಯೆನ್ಸ್ ಈವನ್ ದಿ 20th century ಪೊಲಿಟಿಕಲ್ ಥಾಟ್ಸ್. ನೋಡಿ, ಇವರು ಇವಾಗೂ ಕೂಡ 20th century ಅಥವಾ 21st century ಪೊಲಿಟಿಕಲ್ ಥಾಟ್ಸ್ ಏನಿದೆ ಅದನ್ನು ಕೂಡ ಇವರು ಇನ್ಫ್ಲುಯೆನ್ಸ್ ಮಾಡೋ ಥರ ಇದೆ ಇವ್ರ ಯೋಚನೆಗಳು. ಪ್ಲಾಟೋ ಲೆಫ್ಟ್ ಅಥೆನ್ಸ್ ಆಫ್ಟರ್ ದಿ ಡೆತ್ ಆಫ್ ಸಾಕ್ರೆಟಿಸ್ ಆ್ಯಂಡ್ ಟ್ರಾವೆಲ್ ಟು ಗ್ರೀಸ್. ನೋಡಿರಿ, ಪ್ಲಾಟೋ ಏನು ಮಾಡ್ತಾರೆ, ಸಾಕ್ರೆಟಿಸ್ ಸತ್ತೋದ್ಮೇಲೆ ಅವರು ಅಥೆನ್ಸ್ನ ಬಿಟ್ಬಿಟ್ಟು ಗ್ರೀಸಲ್ಲಿರೋಂಥ ಬೇರೆ ಬೇರೆ ಜಾಗಗಳಿಗೆಲ್ಲ ಟ್ರಾವೆಲ್ ಮಾಡ್ತಾರೆ, ಮತ್ತು ಈಜಿಪ್ಟ್ಗೆ ಮತ್ತು ಇಟಲಿ ಎಲ್ಲ ಕೂಡ ಟ್ರಾವೆಲ್ ಮಾಡ್ತಾರೆ. ಈ ವಾಸ್ ಎ ಸ್ಕಾಲರ್ ಹೂ ಡಿಸ್ಟಿಂಗ್ವಿಶ್ಡ್ ಹಿಮ್ಸೆಲ್ಫ್ ನಾಟ್ ಓನ್ಲಿ ಇನ್ ದ ಫೀಲ್ಡ್ ಆಫ್ ಪೊಲಿಟಿಕಲ್ ಸೈನ್ಸ್ ಬಟ್ ಆಲ್ಸೋ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜ್ಯೂರಿಪ್ರೂಡೆನ್ಸ್. ನೋಡಿರಿ, ಪ್ಲಾಟೋಗೆ ಬಂದು ಬರೀ ಏನೋ ಒಂದು ಫಿಲಾಸಫಿ ಅಷ್ಟರಲ್ಲಿ ಮಾತ್ರ ಇರಲ್ಲ, ಇವರು ಪೊಲಿಟಿಕಲ್ ಸೈನ್ಸ್ ಮಾತ್ರ, ಇವರು ಪೊಲಿಟಿಕ್ಸ್ ಬಗ್ಗೆ ಮಾತ್ರ ಇವರು ಸ್ಟಡಿ ಮಾಡಿರಲ್ಲ, ಇವ್ರಿಗೆ ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ಟ್ಯಾಲೆಂಟ್ ಇತ್ತು, ಮತ್ತು ಜ್ಯೂರಿಸ್ಪ್ರೂಡೆನ್ಸ್ ಅಂದರೆ ಈ ನ್ಯಾಯ ತೀರ್ಮಾನ ಮಾಡೋದು ಅದರಲ್ಲೂ ಕೂಡ ಅಷ್ಟೇ ಟ್ಯಾಲೆಂಟೆಡ್ ಆಗಿದ್ದರು. ನೆಕ್ಸ್ಟ್ ಇನ್ನೊಬ್ಬರು ಇಂಪಾರ್ಟೆಂಟ್ ಫಿಲಾಸಫರ್ ಯಾರಪ್ಪ ಅಂದರೆ ಅರಿಸ್ಟಾಟಲ್ ಅಂತ. ಅರಿಸ್ಟಾಟಲ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ಪ್ಲಾಟೋ ಇನ್ ದ ಟ್ರೆಡಿಷನ್ ಆಫ್ ವೆಸ್ಟರ್ನ್ ಫಿಲಾಸಫಿ. ಅರಿಸ್ಟಾಟಲ್ ಕೂಡ ಪ್ಲಾಟೋ ಥರನೇ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದಾರೆ ವೆಸ್ಟರ್ನ್ ಫಿಲಾಸಫಿಯಲ್ಲಿ. ಈ ವಾಸ್ ಎ ಡಿಸೈಪಲ್ ಆಫ್ ಪ್ಲಾಟೋ. ಈ ಪ್ಲಾಟೋ ಅಂತ ವ್ಯಕ್ತಿ ಇದ್ರಲ್ಲ ಅವರ ಶಿಷ್ಯಂತರಾಗಿದ್ದರು, ಫಾಲೋವರ್ ಆಗಿದ್ದರು. ದಿ ಇನ್ಫ್ಲುಯೆನ್ಸ್ ಆಫ್ ಪ್ಲಾಟೋ ಆ್ಯಂಡ್ ಸಾಕ್ರೆಟಿಸ್ ಆರ್ ಪ್ರಾಮಿನೆಂಟ್ ಆನ್ ದಿ ಥಿಂಕಿಂಗ್ ಆಫ್ ಅರಿಸ್ಟಾಟಲ್. ನೋಡಿ, ಅರಿಸ್ಟಾಟಲ್ ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು ಅನ್ನೋದು ಯಾವುದ್ರ ಬೇಸ್ ಮೇಲೆ ಅವರ ಗುರುಗಳಾದಂಥ ಪ್ಲಾಟೋ ಮತ್ತು ಅವ್ರ ಗುರುಗಳಾದಂಥ ಸಾಕ್ರೆಟಿಸ್ ಯಾವ ರೀತಿ ಹೇಳ್ಕೊಟ್ರು ಅದ್ರ ಮೇಲೇ ಬೇಸ್ ಆಗಿತ್ತು. ಆ್ಯಸ್ ಅರಿಸ್ಟಾಟಲ್ ವಾಸ್ ದಿ ಟೀಚರ್ ಆ್ಯಂಡ್ ಅಡ್ಮೈರರ್ ಆಫ್ ಅಲೆಕ್ಸಾಂಡರ್ ದಿ ಗ್ರೇಟ್, ಹಿ ವಾಸ್ ಅಪೋಸ್ಡ್ ಬೈ ಸಮ್ ಪ್ರಿಜುಡ್ಯೂಸ್ಡ್ ಪೀಪಲ್. ನೋಡಿ, ಅರಿಸ್ಟಾಟಲ್ ಏನು ಮಾಡ್ತಾಯಿದ್ರು, ಅಲೆಕ್ಸಾಂಡರ್ಗೆ ಟೀಚಿಂಗ್ ಎಲ್ಲ ಮಾಡ್ತಾಯಿದ್ರು, ಅಂದರೆ ಅವ್ರಿಗೆ ಫಿಲಾಸಫಿ ಇರ್ಬೋದು, ಬೇರೆ ಮ್ಯಾಥಮೆಟಿಕ್ಸ್ ಇರ್ಬೋದು, ಎಲ್ಲ ಥರ ಅವ್ರಿಗೆ ಹೇಳ್ಕೊಡ್ತಾಯಿದ್ರು. ಮತ್ತು ಅಲೆಕ್ಸಾಂಡರ್ ಅಂದರೆ ಇವ್ರಿಗೆ ತುಂಬ ಇಷ್ಟ ಆಗಿತ್ತು. ಅದರಿಂದ ಇವ್ರ ಎನಿಮೀಸ್ಗಳು ಕೂಡ ತುಂಬ ಜಾಸ್ತಿ ಆದರು. ಅಂದರೆ ಏನು ಅಲೆಕ್ಸಾಂಡರ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದಕ್ಕೆ ಇದಕ್ಕೆ ಅಂತ. ಏನಕ್ಕೆ ಅಂದರೆ ನೋಡಿ, ಅಲೆಕ್ಸಾಂಡರ್ ಅಂದರೆ ಅಲ್ಲಿ ಕೂಡ ಸುಮಾರು ಜನಕ್ಕೆ ಇಷ್ಟ ಇರಲಿಲ್ಲ ಅವ್ರ ದೇಶದಲ್ಲೇ, ಆಯಿತಾ. ಅದಕ್ಕೆ ಅಲೆಕ್ಸಾಂಡರು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಅಲ್ಲಿ ರಾಜ ಆಗಬೇಕು ಅಂತ ಟ್ರೈ ಮಾಡಿದ್ದು. ಅದೆಲ್ಲ ನಿಮ್ಗೆ ಅಲೆಕ್ಸಾಂಡರ್ ಎಪಿಸೋಡ್ ಯಾವಾಗಾದರೂ ಮಾಡಿದ್ರೆ ಆಗ ಹೇಳ್ತೀನಿ, ಇವಾಗೇನು ಬೇಡ. ಈ ರೀತಿ ಅಲೆಕ್ಸಾಂಡರ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದರಿಂದ ಅರಿಸ್ಟಾಟಲ್ಗೂ ಕೂಡ ತುಂಬ ಜನ ಶತ್ರುಗಳು ಇಟ್ಕೊಂಡ್ರು. ಫೈನಲಿ ಬೈ ಕನ್ಸ್ಯೂಮಿಂಗ್ ಪಾಯ್ಸನ್ ಈ ಕಮಿಟೆಡ್ ಸೂಸೈಡ್. ಆಮೇಲೆ ಅವ್ರ ಕಾಟ ಎಲ್ಲ ತಡೆಯೋಕ್ಕಾಗದೆ ಇವರು ಸೂಸೈಡ್ ಮಾಡ್ಕೊಳ್ತಾರೆ ಪಾಯ್ಸನ್ ತೊಗೊಂಡು. He has discussed on the structure of the best state and its nature, status of women, slavery, extent of ownership of property, citizenship, education, revolution, socialism and democracy. ಇವರು ಎಷ್ಟೊಂದು ಇದ್ರ ಮೇಲೆ ಡಿಸ್ಕಸ್ ಮಾಡ್ತಾರೆ, ಅಂದರೆ ಇವ್ರಿಗೂ ಒಪಿನಿಯನ್ ಹೇಳಿರ್ತಾರೆ ಇವರು ಇಷ್ಟೊಂದು ಫೀಲ್ಡ್ಸ್ ಮೇಲೆ. His thoughts can be termed as the progression of Plato's thoughts. ಇವ್ರ ಥಾಟ್ಸ್ನ ಏನಂತ ಕರಿಬೋದು ನಾವು, ಪ್ರೋಗ್ರೆಷನ್ ಆಫ್ ಪ್ಲಾಟೋಸ್ ಥಾಟ್ಸ್, ಅಂದರೆ ಪ್ಲಾಟೋ ಅವ್ರದ್ದು ಏನು ಥಾಟ್ಸ್ ಇತ್ತು ಅದಕ್ಕೆ ಇಂಪ್ರೂವ್ಮೆಂಟ್ ಅಂತ ಕೂಡ ಕರಿಬೋದು. ಈ ಎಸ್ಟಾಬ್ಲಿಷ್ಡ್ ಲೈಸಿಯಂ ಆ್ಯಸ್ ಎ ಕಾಂಪ್ಲಿಮೆಂಟ್ರಿ ಟು ಹಿಸ್ ಟೀಚರ್ ಪ್ಲಾಟೋಸ್ ಸ್ಕೂಲ್. ಇವರು ಲೈಸಿಯಂ ಅಂತ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ, ಪ್ಲಾಟೋ ಅವ್ರದ್ದು ಒಂದು ಸ್ಕೂಲ್ ಇರುತ್ತೆ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ. ಓಕೆ, ಈ ಟೋಲ್ಡ್ ಇಸ್ ಸ್ಟೂಡೆಂಟ್ಸ್, ಇವರೇನು ಹೇಳಿದ್ರು ಇವ್ರ ಸ್ಟೂಡೆಂಟ್ಸ್ಗೆ, ಐ ರೆಸ್ಪೆಕ್ಟ್ ಮೈ ಟೀಚರ್, ಅಂದರೆ ನಾನು ನನ್ನ ಟೀಚರ್ಗೆ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ಐ ರೆಸ್ಪೆಕ್ಟ್ ದಿ ಟ್ರೂತ್ ಈವನ್ ಮೋರ್, ಅಂದರೆ ನಾನು ಸತ್ಯಕ್ಕನ್ನ
ಸತ್ಯನ ಇನ್ನೂ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತೀನಿ ಅಂತ. ಅಂದರೆ ನನಗೆ ಟೀಚರ್ಗಿಂತ ಸತ್ಯ ಧರ್ಮನೇ ದೊಡ್ಡದು ಅಂತ. ಈ ಸ್ಟಡಿ ಮೆಡಿಸಿನ್ ಆ್ಯಂಡ್ ಬಾಟನಿ. ಇವರು ಮೆಡಿಸಿನ್ ಮತ್ತು ಬಾಟನಿ ಕೂಡ ಸ್ಟಡಿ ಮಾಡ್ತಾರೆ. ಹಿ ಹ್ಯಾಡ್ ಸ್ಟಡಿ ಡೀಪ್ಲಿ ದಿ ಇನ್ವೆಸ್ಟಿಗೇಟಿವ್ ಟೆಕ್ನಿಕ್ಸ್ ಇನ್ ರಿಸರ್ಚ್. ಇವರು ಇನ್ವೆಸ್ಟಿಗೇಟಿವ್ ಟೆಕ್ನಿಕ್ಸ್ ಅಂತ ಏನು ಕರಿತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಅಬ್ಸರ್ವೇಷನ್ ಮಾಡೋದು, ಅದನ್ನು ಕೂಡ ಇವರು ತುಂಬ ಡೀಪಾಗಿ ಸ್ಟಡಿ ಮಾಡಿರ್ತಾರೆ. ಈ ವಾಸ್ ದಿ ಸ್ಟೂಡೆಂಟ್ ಆಫ್ ಪ್ಲಾಟೋ ಅಟ್ ದಿ ಏಜ್ 17. ಇವರು 17 ಇಯರ್ಸ್ ಏಜಲ್ಲೇ ಪ್ಲಾಟೋಗೆ ಸ್ಟೂಡೆಂಟ್ ಆಗಿರ್ತಾರೆ. ಹಿ ನ್ಯೂ ಅಬೌಟ್ ಎಥಿಕ್ಸ್, ಆಸ್ಥೆಟಿಕ್ಸ್ ಆ್ಯಂಡ್ ಅರ್ಲಿ ಗ್ರೀಕ್ ಫಿಲಾಸಫಿ ಆ್ಯಂಡ್ ವಾಸ್ ಡೀಪ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಪ್ಲಾಟೋ ಆನ್ ದೀಸ್ ಆಸ್ಪೆಕ್ಟ್ಸ್. ನೋಡಿ, ಇವ್ರಿಗೆ ಆಲ್ಮೋಸ್ಟ್ ಆಲ್ ಪ್ಲಾಟೋ ಅವ್ರು ಏನು ಹೇಳ್ತಾ ಇದ್ರು ಅದನ್ನೆಲ್ಲ ಕೂಡ ಇವರು ಫಾಲೋ ಮಾಡ್ತಾಯಿದ್ರು. ಮತ್ತು ಇವ್ರದ್ದೇ ಓನ್ ಆಗಿದ್ದಂಥ ಕೆಲವು ಫಿಲಾಸಫಿಕಲ್ ಐಡಿಯಾಸ್ ಕೂಡ ಇದ್ವು. ಡ್ಯೂ ಟು ದೀಸ್ ಟ್ರೈಟ್ಸ್ ಇ ಬಿಕೇಮ್ ಎ ಕ್ಲೋಸ್ ಅಸೋಸಿಯೇಟ್ ಟು ಅಲೆಕ್ಸಾಂಡರ್ ದಿ ಗ್ರೇಟ್. ಇದೆಲ್ಲ ಕ್ವಾಲಿಟೀಸ್ ಇದ್ದಿದ್ದರಿಂದ ಅರಿಸ್ಟೋಟಲ್ ಏನಾಗ್ತಾರೆ, ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ಟೀಚರ್ ಆಗ್ತಾರೆ ಮತ್ತು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ ಕೂಡ ಆಗ್ತಾರೆ. ಅಲೆಕ್ಸಾಂಡರ್ ಯುದ್ಧಗಳು ಮಾಡೋದ್ರಲ್ಲಿ ಅದೆಲ್ಲ ಕೂಡ ಅವ್ರಿಗೆ ಜಿಯೋಗ್ರಫಿ ಹೇಳ್ಕೊಟ್ಟಿದ್ದವರೆಗೂ ಕೂಡ ಅರಿಸ್ಟೋಟಲೇ ಹೇಳ್ಕೊಟ್ಟಿರ್ತಾರೆ.